ಹೌದು ಗುರುಜಿ, ಹೌದು ನಾನು ಗುರುಜಿ, ಹೌದು ಎಲ್ಲರಿಗೂ ಗುರುಜಿ. ಕೇಳ್ಕೊಳ್ಳೋದು ಒಂದೇ, ಸ್ವಲ್ಪ ನಮ್ಮ ಸಮಯ ಏನಾದ್ರು ಸ್ವಲ್ಪ ಕೆಟ್ಟದಾಗಿದೆ ಅಂತ ಹೇಳಿದ್ರೆ ನಾವು ಮೌನವಾಗಿದ್ದು ಬಿಡ್ಬೇಕು. ಹೌದು ನಾವು ಗುರುಜಿ, ಮೌನವಾಗಿ ಇರ್ಲಿಲ್ಲ ಅಂದ್ರೆ ನಮ್ಮ ಜೀವನ ಒಂಥರ ಬುಗುರಿ ಆಡಿಸ್ದಂಗೆ ಆಡಿಸ್ಬಿಡ್ತಾರೆ. ಹೌದು ಯಾವುದೇ ಗುರುಜಿ, ಕಾರಣಕ್ಕೂ ನಾವು ಫಸ್ಟ್ ನಲ್ಲಿ ನಾವು ಮೌನವಾಗಿದ್ರೆ ಅದೇ ನಮ್ ದೊಡ್ಡ ಆಸ್ತಿ, ಅದೇ ಒಂದು ನಮ್ಮ ದೊಡ್ಡ ಗುಣತನ ಅಂತ ಹೇಳ್ಬೋದು. ಹೌದು ಅದಕ್ಕೆ ಗುರುಜಿ. ನೀವು ಅವತ್ತು ಮೌನವಾಗಿದ್ರಿ, ಇಲ್ಲ ನನಗೇನು ಆಗಲ್ಲ ಏನೂ ಆಗಲ್ಲ ಅಂತ ಮೌನವಾಗಿ ಕುಳಿತುಕೊಂಡು ಇವತ್ತು ನೀವು ಮತ್ತೆ ರಿಟರ್ನ್ ಬದುಕಿ ಬಂದಿದ್ದೀರ ಅಂದ್ರೆ ಇದು ಗುರು ರಾಘವೇಂದ್ರ ಸ್ವಾಮಿಯವರ ಅನುಗ್ರಹದಿಂದನೇ ನೀವು ಬಂದಿರೋದು ತಾಯಿ. ರಾಯರಿಂದನೇ ಗುರುಜಿ, ಇದು ರಾಯರಿದ್ದಾರೆ ಗುರುಜಿ, ನಿಜವಾಗ್ಲೂ ಇದ್ದಾರೆ. ನಿಮ್ಮಿಂದ ಹಲವಾರು ಜನಕ್ಕೆ, ಇನ್ನು ಸಾವಿರಾರು ಲಕ್ಷಾಂತರ ಜನಕ್ಕೆ ಒಳ್ಳೇದಾಗಿ ಆಗುತ್ತೆ ಗುರುಜಿ. ಇದು ಅಯ್ಯೋ ಈ ತಾಯಿ, ಮಾತು ಇದು ಸತ್ಯ ಗುರುಜಿ. ತಪ್ಪು, ಇದು ಈ ಮಾತು ತಪ್ಪು. ನೀವು ಮಾತಾಡ್ತಾ ಇರೋದು ನನ್ನಿಂದ ಅಂತ ಹೇಳ್ಬಾರ್ದು. ಇದೆಲ್ಲ ಗುರು ಇಲ್ಲ ರಾಘವೇಂದ್ರ ಗುರೂಜಿ, ಸ್ವಾಮಿಯವರಿಂದ ಆಗ್ತಾ ಎಲ್ಲರ ಇರೋದು. ಮನೆಯಲ್ಲಿ ಎಲ್ಲರೂ ಪೂಜೆ ಮಾಡ್ತೀವಿ. ಹ್ಮ್ ಯಾವ ತರ ಮಾಡ್ಬೇಕು, ಏನ್ ಮಾಡ್ಬೇಕು, ಅದು ಯಾವ ಸಮಯದಲ್ಲಿ ಮಾಡ್ಬೇಕು ಅಂತ ಗೊತ್ತಿರಲ್ಲ. ಇವಾಗ ಎಲ್ಲರೂ ತಟ್ಟೆಯಲ್ಲಿ ಊಟ ಮಾಡ್ತೀವಿ ಗುರುಜಿ, ನಿಜ. ನಾವು ಹ್ಮ್ ತಟ್ಟೆಯಲ್ಲಿ ಕಟ್ಕೊಂಡು ಎಲ್ಲರೂ ಊಟ ಮಾಡ್ತೀವಿ. ಹ್ಮ್ ಫಸ್ಟ್ ರೊಟ್ಟಿ ತಿಂದ್ಬಿಟ್ಟು ಅನ್ನ ತಿನ್ಬೇಕು, ಅನ್ನ ತಿಂದ್ಮೇಲೆ ಹೆಂಗ್ ಪದ್ಧತಿ ಪ್ರಕಾರ ಇದೆ. ಹ್ಮ್. ನೀವು ನಮ್ಮನ್ನ ಪ್ರತಿ ಒಂದನ್ನು ಈ ಟೈಮಲ್ಲಿ ಹೇಳ್ಬೇಕು, ಈ ಟೈಮಲ್ಲಿ. ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್ ಗುರುಗಳೇ. ನಮಸ್ಕಾರ ಗುರುಜಿ. ನಮಸ್ಕಾರ ತಾಯಿ. ಹೇಗಿದ್ದೀರಾ ಗುರುಜಿ? ಅದ್ಭುತವಾಗಿದ್ದೀನಿ ತಾಯಿ, ನೀವ್ ಹೇಗಿದ್ದೀರಮ್ಮ? ಚೆನ್ನಾಗಿದೆ ನೋಡಿ ಗುರುಜಿ, ನಿಮ್ಮ ಆಶೀರ್ವಾದ, ರಾಯರ ಆಶೀರ್ವಾದ ಗುರುಜಿ. ಅಯ್ಯಯ್ಯೋ, ಯಾಕಮ್ಮ, ಏನಾಯ್ತಮ್ಮ ತಾಯಿ? ಏನಿಲ್ಲ ಗುರುಜಿ, ರಾಯರ ಆಶೀರ್ವಾದದಿಂದ ನನ್ಗೂ ಕೂಡ ಒಂದು ಅದ್ಭುತವಾಗಿ ಪವಾಡ ಆಗಿದೆ ಗುರುಜಿ. ಹೌದೇನಮ್ಮ, ಏನ್ ಪವಾಡಮ್ಮ ತಾಯಿ? ಪೂಜಾ ವ್ರತ ಹೇಳ್ಕೊಟ್ಟಿದ್ದೀನಿ ನಿಮ್ಗೆ ನಾನು. ಹೌದು ಗುರುಜಿ, ನೀವು ಹೇಳ್ಕೊಟ್ಟಿದ್ರಿ ಗುರುಜಿ, ನನ್ಗೆ 9 ವಾರದ ವ್ರತ ಹೇಳ್ಕೊಟ್ಟಿದ್ರಿ. ಹಾ ನೀವು ಕೇದಾರ್ನಾಥ್ಗೆ ಹೋಗ್ಬೇಕಾದ್ರೆ ನನ್ಗೆ ಮಂತ್ರಾಲಯದಲ್ಲಿ ಬಂದ್ಬಿಟ್ಟು ಮೀಟ್ ಮಾಡಿದ್ದೆ ನಾನು ನಿಮ್ಗೆ. ಹಾ ಅದು ರಾಯರ್ ಹುಟ್ಟಿದ ಹಬ್ಬದ ದಿವ್ಸನೇ ನೀವು ನನಗೆ ಸಿಕ್ಕಿದ್ದು. ಬೃಂದಾವನದ ಪಕ್ಕದಲ್ಲಿ ನಾನು ಕಣ್ಣು ಮುಚ್ಚಿ, ನನ್ ಕಣ್ ತೆಗೆಯಷ್ಟಕ್ಕೆ ನೀವ್ ಹೆಂಗ್ ಪ್ರತ್ಯಕ್ಷ ಆಗಿರ್ ಗೊತ್ತಿಲ್ಲ. ನಾನು ಅದಕ್ಕಿಂತ ಮುಂಚೆ 2 ದಿನದಿಂದ ನಿಮ್ಮನ್ನ ಹುಡುಕ್ತಾ ಇದ್ದೆ ನಾನಲ್ಲಿ. ಒಬ್ರು ಉಮಾ ತಾಯಿ ಅಂತಿದ್ದಾರೆ, ಅವ್ರಿಗೂ ನೀವು ಪರಿಚಯ ಅಂತ ಹೇಳಿದ್ರು. ನಾನು ಈ ತರ ಈ DSS ಗುರುಜಿ ಫಾಲೋ ಮಾಡ್ತಾ ಇದ್ದೀನಕ್ಕ, ಈ ತರ ವಿಡಿಯೋ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ಅಂದಿದ್ಕೆ ಹೌದು, ಅವ್ರು ನನಗೂ ಪರಿಚಯ, ನಮ್ಮ ಮನೆಗೂ ಕೂಡ ಬಂದಿದ್ರ ಅಂತ ಹೇಳಿದ್ರು ಅವರು. ಮತ್ ನಾನ್ ನಿಮ್ಗ 2 ದಿನ ಎಷ್ಟು ಹುಡುಕ್ತಾ ಇದ್ದೆ. 4ನೇ 5ನೇ ತಾರೀಕು ಸಡನ್ ಆಗಿ ನೀವು 6ನೇ ತಾರೀಕು ಬೃಂದಾವನದ ಹತ್ರ ನಾನು ವಾಲಂಟ್ರಿಯಾಗಿ ಕೆಲಸ ಮಾಡ್ತಾ ಇದ್ನ. ನೀವು ಕಣ್ಣು ಮುಚ್ಚಿ ಹಿಂಗ್ ಕಣ್ ತೆಗೆಯಷ್ಟಕ್ಕೆ ನೀವ್ ಹೆಂಗ್ ಪ್ರತ್ಯಕ್ಷ ಆದ್ರೆ ಗೊತ್ತಿಲ್ಲ. ಒಂದೇ ಸಲ ನೀವು ನಿಮ್ಮನ್ನ ನೋಡ್ಬಿಟ್ಟ ನಾನಲ್ಲಿ ಸಡನ್ ಆಗಿ ಪ್ರತ್ಯಕ್ಷ. ಆ ಕ್ಷಣ ನಾನು ಯಾವತ್ತೂ ಮರೆಯಲ್ಲ. ಅಲ್ಲಿ ನೀವು ನಿಮ್ ದರ್ಶನ ಆಯ್ತು, ನೀವ್ ಸೈಡ್ ಅಲ್ಲಿ ಬಂದ್ರಿ, ನಾನ್ ನಿಮ್ಗೆ ನಮಸ್ಕಾರ ಮಾಡಕ್ ಬಂದೆ. ನೀವು ಬೇಡ ತಾಯಿ, ಇಲ್ಲಿ ಮಾಡೋದ್ ಬೇಡ, ರಾಯರಿದ್ದಾರೆ, ಹೊರಗಡೆ ಬನ್ನಿ ಅಂತ ಹೇಳಿದ್ರಿ. ಆವತ್ತು ದಿನ ನೀವು ನಿಮ್ ಕತ್ತಿಂದ ನನಗೆ ತುಳಸಿ ಮಾಲೆ ತೆಗೆದು ಕೊಟ್ರಿ. ರಾಯರ್ ಎದುರುಗಡೆನೆ ಕೊಟ್ರಿ ನೀವು. ಅದು ಬೃಂದಾವನದ ಎದುರುಗಡೆನೆ VIP ಡೋರ್ ಅಲ್ಲಿನೇ, ಬೆಳ್ಳಿ ಬಾಗ್ಲ ಹತ್ರ ನೀವು ನನ್ಗೆ ನಿಮ್ ಕತ್ತಿಂದ ತುಳಸಿ ಮಾಲೆ ತೆಗೆದ್ಬಿಟ್ಟಿ. ನನ್ಗೆ ಬರ್ತಾ ಇರ್ಲಿಲ್ಲ, ಆದ್ರೂ ನೀವು ಅದು ಎಷ್ಟು ಪ್ರಯತ್ನ ಮಾಡಿ ಸೈಡ್ ಅಲ್ಲಿ ನಿಂತ್ಕೊಂಡು 5 ನಿಮಿಷದವರೆಗೂ ಅದು ತೆಗೆದು ಬಿಟ್ಟು ಕೊಟ್ರಿ ನೀವು ನನ್ಗದು. ಅದು ಗಂಟು ಸಿಗಾಕೊಂಡಿತ್ತಮ್ಮ. ಹೌದು, ತೆಗೆದು ಕೊಟ್ಟೆ, ಸಿಗಾಕೊಂಡಿತ್ತು, ಅದು ಬರ್ತಾ ಇರ್ಲಿಲ್ಲ. ಬಟ್ ಆದ್ರೂ ನೀವು ಬಿಡ್ಲಿಲ್ಲ. ಇಲ್ಲ ತಾಯಿ, ಇದು ನೀನ್ ನಿನ್ಗೆ ಅದು ಕೊಡ್ಬೇಕಂತ ಅನ್ಸ್ತಾ ಇದೆ, ಕೊಡ್ತೀನಿ ತಾಯಿ ಅಂತ ಹೇಳಿ ನೀವು ತೆಗೆದು ಕೊಟ್ರಿ ಗುರುಜಿ ಅವತ್ ನನ್ಗದು. ನಿಮ್ ಕತ್ತಿಂದ ತುಳಸಿ ಮಾಲೆ ಕೊಟ್ರಿ ನನ್ಗೆ. ಅವಾಗ ಆಮೇಲೆ ಮತ್ತೆ ನಾನು ಆ ದಿನ ಬಂದು ನಿಮ್ಗೆ ಹುಡುಕದೆ, ಬಟ್ ನೀವು ಸಿಗ್ಲಿಲ್ಲ ನನ್ಗೆ. ನೀವ್ ಕೊಟ್ಟ ತಕ್ಷಣ ಹೆಂಗಂದ್ರೆ ನನ್ಗೆ ರಾಯರ್ ಕೊಟ್ಬಿಟ್ಟು ಹೋಗ್ಬಿಟ್ರೆ ಅನ್ಸ್ಬಿಡ್ತು ನನ್ಗೆ ಅವತ್ತು. ನಾನು ವಾಲಂಟ್ರಿಯ ಕೆಲಸ ಮಾಡ್ತಾ ಇದ್ನ ಅಲ್ಲಿ 2 ಅವರ್ ಆದ್ಮೇಲೆ ನಿಮ್ಗೆ ಹೊರಗಡೆ, ಯಾಕಂದ್ರೆ ಆ ಟೈಮಲ್ಲಿ ನನ್ಗೆ ಹೊರಗಡೆ ಬರಂಗಿರ್ಲಿಲ್ಲ. ಯಾಕಂದ್ರೆ ಕ್ಯಾಮ್ರಾಗಳೆಲ್ಲ ಇರುತ್ತೆ, ಮತ್ತೆ ಹೊರಗಡೆ ಬಂದ್ರೆ ಬೈತಾರ ಅಂತ ಹೇಳಿಗೆಸಿಂದ 1-2 ಅವರ್ ಆದ್ಮೇಲೆ ಬಂದು ನಾನ್ ನಿಮ್ಮನ್ನ ಹುಡುಕ್ದೆ ಅಲ್ಲಿ. ಬಟ್ ನೀವು ನನ್ಗೆ ಎಲ್ಲೂ ಕಾಣಿಸ್ಲೇ ಇಲ್ಲ. ಬಟ್ ನನ್ ಮನ್ಸಲ್ಲಿ ನಾನು ಕೆಲಸ ಆದ್ಮೇಲೆ ಮಧ್ಯಾಹ್ನ ಕೂತ್ಕೊಂಡು ನಾನು ರಾಯರ್ ಹತ್ರ ಕೇಳ್ಕೊಂಡಿರೋದು ಒಂದೇ, ನನ್ ಗುರುಜಿ ಅವ್ರನ್ನ ಮೀಟ್ ಮಾಡ್ಬೇಕು. ರಾಯರ್ ನೀವ್ ಯಾವ ರೂಪದಲ್ಲಿ ಬಂದಿದ್ದೀರಾ ಗೊತ್ತಿಲ್ಲ ನನ್ಗೆ, ಬಟ್ ನೀವೇ ಕಲ್ಸಿದ್ದೀರಾ ನನ್ಗೆ. ಆ ಮನ್ಸು ನನ್ಗೆ ಅಷ್ಟು ಅನ್ಸ್ತಾ ಇತ್ತು ರಾಯರೇ ಅಂತ ಹೇಳಿ. ನಾನು ಅವತ್ತು ಹತ್ಬಿಟ್ಟೆ ನಾನು ಮಧ್ಯಾಹ್ನ. ಆಮೇಲೆ ನೀವು ಕೊಟ್ಟಾದ್ಮೇಲೆ ನನ್ಗೆ ಹೆಂಗಂತ ಹೇಳಿದ್ರೆ ಪ್ರತಿಯೊಂದು ಹಂಗೆ ಸ್ವಲ್ಪ ಚೇಂಜ್ ಆಗ್ತಾ ಬಂತು. ಬಟ್ ಆದ್ರೆ ನೀವು ಕೇದಾರ್ನಾಥ್ಗೆ ಹೋಗ್ಬೇಕಾದ್ರೆ ನಾನು ಮತ್ತೆ ಬಂದು ನಿಮ್ಮನ್ನ ಭೇಟಿ ಮಾಡ್ದೆ. ಆವಾಗ ಮಂತ್ರಾಲಯದಿಂದ ಭಿಕ್ಷಾಲಯಕ್ಕೆ ಹೋಗಿ ಬಂದ್ವಿ. ಅದಾದ್ಮೇಲೆ ನೀವು ಮನೆಗ್ ಬಂದಾಗ ನನ್ಗೊಂದು ವ್ರತ ತಿಳಿಸ್ಕೊಟ್ರಿ ಗುರುಜಿ. 9 ವಾರದ ವ್ರತ ತಿಳಿಸ್ಕೊಟ್ರಿ. ಆ ವ್ರತದಿಂದ ಹೆಂಗಂದ್ರೆ ನಾನು 8 ವಾರ ಪೂಜೆ ಮಾಡಿದೀನಿ. 9ನೇ ವಾರ ಗುರುವಾರ ಮಾಡ್ಬೇಕು. ಬಟ್ 8 ವಾರ ಮಾಡಿದ ತಕ್ಷಣ ಗುರುವಾರ ಆ ದಿನ ನೆಕ್ಸ್ಟ್ ವಾರ ಬಂದು ನವೆಂಬರ್ 23 ನನ್ಗೆ ಏಕಾದಶಿ ಇದೆ, ಶುಕ್ರವಾರ ದಿವಸ. ಅವತ್ತು ನನ್ಗೆ ಸುಮ್ನೆ ಏನಿಲ್ಲ, ಹುಷಾರಾಗೆ ಇದ್ದೀನಿ. ಸುಮ್ನೆ ಸ್ವಲ್ಪ ಹೊಟ್ಟೆ ನೋವು ಆಗಿದ್ಕೆ ನಾನು ಹಾಸ್ಪಿಟ್ಲಿಗೆ ಹೋಗಿದ್ಕೆ ಹೆಂಗಂದ್ರೆ ಅದು ಅವತ್ತಿನ ದಿವಸ ನೆನ್ಸ್ಕೊಳಕ್ ಆಗಲ್ಲ. ನೀನ್ ಹೊಟ್ಟೆಯಲ್ಲಿ
ಹ್ಮ್ ಬ್ಲಡ್ ಟೆಸ್ಟ್ ಕೊಟ್ಟ ತಕ್ಷಣ ಅವ್ರು ಒಂದು ಗಡ್ಡೆ ಇದೆ ಅಂತ ಹೇಳಿದ್ರು ಗುರುಜಿ ನನಗೆ. ಹ್ಮ್ ಕೇಳಿದ ತಕ್ಷಣ ಅದು ಇಷ್ಟು ಶಾಕ್ ಆಯ್ತು. ಹ್ಮ್ ಅದು ನಾವು ಅಷ್ಟು ಹತ್ತಿದೀವಿ ಅಂದ್ರೆ ಅಷ್ಟು ಹತ್ತಿದೀವಿ ಗುರುಜಿ, ನಿಮ್ಮನ್ನ ಅಷ್ಟೇ ನೆನ್ಸ್ಕೊಂಡ್ ಬಿಟ್ಟಿದ್ದೀನಿ ನಾನು ಅವತ್ತು. ಹ್ಮ್ ಬಟ್ ನಾನ್ ಫೋನ್ ಮಾಡ್ಬೇಕಂದ್ರೆ ಇಲ್ಲ ಎಲ್ಲ ಆದ್ಮೇಲೆ ಮಾಡೋಣ, ರಾತ್ರಿಯಲ್ಲಿ ಮಾಡೋಣ, ರಾತ್ರಿ ಮಾಡೋಣ ಗುರುಜಿ ಫೋನ್ ಅನ್ಕೊಂತ ಇದ್ದೀನಿ. ಬಟ್ ಈ ಮಾತು ಸತ್ಯವಾಗ್ಲೂ ನಿಜ 200% ರಾಯರ್ ಪ್ರಾಮಿಸ್ ಇದು. ನಾನು ಹೊರಗಡೆ MRI ಮಾಡ್ಸ್ಕೊಬೇಕಾದ್ರೆ ಆ ಮಷೀನ್ ಅಲ್ಲಿ ಬಾಡಿ ಒಯ್ದಾಗ ಅಷ್ಟು ಅಳ್ತಾ ಇದ್ದೀನಿ. ಗುರುಜಿ ನೀವೇ ಇದ್ದೀರಾ ನನ್ನ ಜೊತೆ, ನೀವ್ ಇದ್ದೀರಾ, ನೀವು ನಾನು ಕಾಪಾಡ್ತಾ ಇದ್ದೀರಾ ಅಂತ ನಾನು ಅದು ಹೇಳ್ತಾ ಇದ್ದೀನಿ. ಆ ಸಮಯದಲ್ಲಿ ನೀವು ನನ್ನ ಫೋನಿಗೆ ಅವತ್ತು ನಿಜ ಇದು ರಾಯರ್ ಬೃಂದಾವನದ ಮುಂದ್ಗಡೆ ಬೇಕಾದ್ರೆ ನಿಂತ್ಕೊಂಡು ಹೇಳ್ತೀನಿ, ನೀವು ನನ್ನ ಫೋನಿಗೆ ಫೋನ್ ಮಾಡಿದ್ದೀರಾ. ಹ್ಮ್ ಹ್ಮ್ ನಮ್ಮ ತಮ್ಮ ಒಳಗಡೆಯಿಂದ ಬಂದ ತಕ್ಷಣ ಗುರುಗಳು ಫೋನ್ ಮಾಡ್ತಾ ಇದ್ದಾರೆ ನೋಡು. ನನ್ಗದು ಸ್ವಲ್ಪ ಚಕ್ಕರ್ ಬರ್ತಾ ಇತ್ತು, ಅದು ಇಂಜೆಕ್ಷನ್ ಡೋಸ್ ಎಲ್ಲ ಕೊಟ್ಟಿದ್ರು ಗುರುಜಿ. ನಾನು ಅಳ್ತಾ ಇದ್ನ, ಅದು ಮಷೀನ್ ಅಲ್ಲಿ ಒಯ್ದಾಗ ಸ್ವಲ್ಪ ಚಕ್ಕರ್ ಇತ್ತು. ಅಳ್ಬೇಡ, ಏನಾಗಿಲ್ಲ, ನಿನ್ಗೇನಾಗಿಲ್ಲ, ನೋಡಿಗ ಗುರುಗಳೇ ಫೋನ್ ಮಾಡ್ಯಾರ ನಿನಗ ಸಂತೋಷ್ ಗುರುಜಿ ಅಂತ ಹೇಳಿ. ನನ್ನ ತಮ್ಮ ಯಾಕಂದ್ರೆ ನಿಮ್ಮನ್ನ ಬಂದು ಭೇಟಿ ಮಾಡಿದ್ದ ಅವಾಗ. ಅದಕ್ಕೆ ನಿಮ್ದು ಅವ್ನು ಚೆನ್ನಾಗಿ ಪರಿಚಯ. ಇಲ್ಲಿ ನೋಡಿಗ ನೀ ಯಾಕೆ ಕಳಕತ್ತಿದ್, ನಿನ್ಗೆ ಏನ್ ಆಗಕ್ಕೂ ಬಿಡಲ್ಲ ಯಾರು, ಯಾಕೆ ಕಳಕತ್ತಿದ್ದಿ ನೋಡು, ಈಗ ಗುರುಜಿ ಫೋನ್ ಮಾಡ್ಯಾರ ನೋಡಿ, ಫಸ್ಟ್ ಮಾತಾಡು ಅಂತ ಹೇಳಿದ್ ನಾವು. ಅದಾದ್ಮೇಲೆ ನಾನ್ ನಿಮ್ ಹತ್ರ 1-2 ನಿಮಿಷ ಬಿಟ್ಕೊಂಡು ನೀರಾದ್ರು ಕುಡ್ದು ಮಾತಾಡ್ದೆ ಗುರುಜಿ. ಅವತ್ ನೀವು ನನಗೆ ಒಂದೇ ಮಾತು ಹೇಳಿದ್ದು ಗುರುಜಿ, ಡಾಕ್ಟರ್ಗಿನ ಮೊದ್ಲು ಸತ್ಯವಾಗಿ ನನ್ ಫಸ್ಟ್ ನೀವ್ ಹೇಳಿದ್ದು ಎಲ್ಲ ನನ್ ಕೇಳಿದ್ರಿ ಡೇಟ್ ಆಫ್ ಬರ್ತ್, ಏನಮ್ಮ ಯಾಕೆ ಅಳ್ತಾ ಇದೀಯಾ, ಇಲ್ಲ ಗುರುಜಿ ಈ ತರ ಗಡ್ಡೆ ಇದೆ ಅಂತ ಹೇಳಿದಾರೆ ಹಿಂಗ. ನೀವು ಅವತ್ತು ನನ್ಗೆ 10 ನಿಮಿಷ ಲೈನಲ್ಲಿ ಇಟ್ಕೊಂಡು ಮಾತಾಡಿ ಹೇಳಿದ್ರಿ. ಅದ್ ನಂದೆಲ್ಲ ಡೇಟ್ ಆಫ್ ಬರ್ತ್ ಅದು ತಗೊಂಡ್ಬಿಟ್ಟು, ತಾಯಿ ನಿನ್ಗೆ ಯಾವ ಕಂಟ್ಕನೂ ಇಲ್ಲ ತಾಯಿ, ಡಾಕ್ಟರ್ ಬಂದು ನಾಳೆ ಬೆಳಿಗ್ಗೆ ಇಷ್ಟೇ ಹೇಳ್ತಾರೆ, ನಿನ್ಗೆ ಗಡ್ಡೆ ಇದೆ ತೆಗಿಬೇಕು ಅಂತ ಹೇಳ್ತಾರೆ, ತೆಗಿಸ್ಕೊಂಡ್ಬಿಡಮ್ಮ, ಅದು ಇದ್ದಷ್ಟು ನಿನ್ಗೆ ಜೀವಕ್ಕೆ ತೊಂದ್ರೆ. ಅದು ಬಿಟ್ರೆ ನಿನ್ಗೆ ಏನಾಗಿಲ್ಲ ತಾಯಿ, ನೀನು ನನಗೆ ಎಲ್ಲಿವರೆಗೂ ಊಟ ಹುಡ್ಕೊಂಡ್ ಬಂದು ಕೊಟ್ಟಿದ್ಯಾ ತಾಯಿ, ನಿನ್ಗೆ ಏನಾದ್ರೂ ಆಗತ್ತೆ ರಾಯರ್ ಬಿಡ್ತಾರಾ ಅಂತಂದ್ರಿ ನೀವ್ ಈ ಮಾತು. ನಾನು ಆ ಮಾತು ಧೈರ್ಯದ ಮೇಲೆನೆ ನೈಟ್ ನಾನು ಅಳ್ಳೇ ಇಲ್ಲ ಗುರುಜಿ. ನೀವು ಫೋನ್ ಮಾಡಾದ್ಮೇಲೆ ಮನೆಗೆ ಹೋದೆ, ಸ್ವಲ್ಪ ಸುಸ್ತಿತ್ತು, ಅದು ಇಂಜೆಕ್ಷನ್ ಪವರ್ದು. ಬಟ್ ತುಂಬಾ ಧೈರ್ಯದಿಂದ ಇದ್ದೆ ನಾನು. ನನ್ ಗುರುಗಳು ಹೇಳಿದಾರೆ ನನ್ಗೇನಾಗಲ್ಲ, ಗುರುಜಿ ಹೇಳಿದಾರೆ ನನ್ಗೇನಾಗಲ್ಲ. ನನ್ ಗಡ್ಡೆ ಇರೋದು 23 mm ಇತ್ತು ಗುರುಜಿ. ನಾನು ಇರೋ 23 mm ಇರೋ 44 kg ಅಲ್ಲಿ ನಂದು ವೇಟ್ ಬಂದು 44 kg ಗುರುಜಿ. 23 mm ಗಡ್ಡೆ ಇತ್ತು. ಅದು ನೋಡಿದ್ರೆ ನಿಯರ್ಲಿ 2.5 kg ಮೇಲೆ. ಹುಟ್ಟಿರೋ ಮಗು ಎಷ್ಟಿರುತ್ತೆ ಅಷ್ಟು ಸೈಜ್ ಹೊಟ್ಟೆಯಲ್ಲಿ ಗಡ್ಡೆ ಇತ್ತು ನಂದು. ಅಲ್ಲಮ್ಮ, ನೀನೇ ಅಷ್ಟು ಸಣ್ಣ ಇದೀಯ ತಾಯಿ, ನಿನ್ನ ಹೊಟ್ಟೆಲಿ ಅಷ್ಟು ಕೆಜಿ 2.5 kg ಅಷ್ಟು ಮಾಂಸ ಬೆಳೆದಿತ್ತ ಹಾಗಾದ್ರೆ? ಮಾಂಸ ಬೆಳೆದಿತ್ತು ಗುರುಜಿ, ಅದು ಹೆಂಗ್ ಬೆಳೆದಿತ್ತೋ ರಾಯರಿಗೆ ಗೊತ್ತು ಗುರುಜಿ ಅದು. ಅದಾದ್ಮೇಲೆ ನಾನು ಬೆಳಿಗ್ಗೆ ಹಾಸ್ಪಿಟ್ಲಿಗೆ ಹೋದ್ವಿ, ನೈಟ್ ಅಷ್ಟು ಧೈರ್ಯದಿಂದ ನಾನು ನನ್ನ ತಮ್ಮ ಇಬ್ಬರೇ ಹೋಗಿರೋದು ಗುರುಜಿ. ಬೆಳಿಗ್ಗೆ ಹಾಸ್ಪಿಟ್ಲಿಗೆ ನಾನು ನನ್ನ ಸಣ್ಣ ದೊಡ್ಡ ಮಗನ್ ಕರ್ಕೊಂಡು ಹೋಗಿದ್ದೀನಿ. ನನ್ಗೆ ಏನ್ ಆಗಿಲ್ಲ ಅಂತ ಹೇಳಿ ನಾನು ಸುಮ್ನೆ ಹೋಗಿದೀವಿ ನಾವು. ನನ್ಗೆ ತೋರಿಸ್ಬೇಕು, ನನ್ಗೆ ಏನಾದ್ರು ಆಗಿದೆ, ನಾನು ಯಾವ್ದಾದ್ರು ಈ ತರ ರೋಗ ಅಂತ ಹೋಗಿಲ್ಲ, ವೀಕ್ ಆಗ್ತಾ ಇದೀನಿ ಅಂತ ಬ್ಲಡ್ ಟೆಸ್ಟ್ ಮಾಡಿಸಿ ಸ್ವಲ್ಪ ಸ್ಕ್ಯಾನ್ ಮಾಡ್ಸೋಣ. ಒಂದಿನ ಹೊಟ್ಟೆ ನೋವಾಗಿತ್ತು ನನ್ಗೆ ಅಷ್ಟೇ. ಅದಕ್ಕಿಂತ ಮುಂಚೆ ಒಂದ್ 10 ದಿವಸ ಮೊದ್ಲು, ಯಾಕಂದ್ರೆ ನಂದು ಶಾಪ್ ಇದೆಯಲ್ಲ, ಶೆಟ್ರಿ ಎತ್ತಬೇಕಾದ್ರೆ ತ್ರಾಸಾಗಿತ್ತು. ಶೆಟ್ರಿ ಬಾರಕ್ಕೆ ಏನಾದ್ರು ಆಗಿದೆ ಅಂತ ಅಷ್ಟೇ ತಿಳ್ಕೊಂಡಿದೀವಿ ನಾವು. ಅದು ಬಿಟ್ರೆ ನಾವು ಏನಾದ್ರೂ ಇರುತ್ತೆ ಅಂತ ಇರ್ಲಿಲ್ಲ. ನನ್ ಸಣ್ಣ ಮಗನ್ ಕರ್ಕೊಂಡೋಗಿ ಡಾಕ್ಟರ್ ಹತ್ರ ರಿಪೋರ್ಟ್ ತಗೊಂಡೋದ್ರೆ, ಇವ್ರು ಹೆಂಗ್ ಇಷ್ಟು ದಿನ ಇದಾರೆ, ಹೆಂಗ್ ನೋವಾಗಿಲ್ಲ ಅಂತ ಒಂದೇ ಮಾತು ಕೇಳಿದ್ರು ಅವರು. ನಾವ್ ಹೇಳಿದ್ವಿ ನಮಗ್ ಗೊತ್ತೇ ಆಗಿಲ್ಲ, ನೀವ್ ಇವಾಗ್ಲೂ ಹೇಳ್ತಾ ಇದ್ದೀರಾ ನಮ್ಗೆ ಗಡ್ಡೆ ಇದೆ ಅಂತ ಹೇಳಿ. ಯಾವ ಆಧಾರದ ಮೇಲೆ ಹೇಳ್ತಾ ಇದ್ದೆ? ಇಲ್ಲಮ್ಮ ನೀನ್ ಹೊಟ್ಟೆ ಇಷ್ಟು ಊದ್ಕೊಂಡಿದೆ. ಇಲ್ಲ ನಂಗೆ 2 ಮಕ್ಳಾಗಿದ್ದಾವೆ, ಸಿಸರಿನ್ ಆಗಿದೆ, ಕ್ಯಾಶುವಲ್ ಆಗಿ ಹೊಟ್ಟೆ ಬಂದಿದೆ, ಒಂಚೂರು ಅನ್ಕೊಂಡಿದೀವಿ ಅಂತ ಹೇಳಿ ನಾವು ಅವ್ರಿಗೆ ಡಾಕ್ಟರ್ಗೆ ಇದು ಮಾಡಿದಾಗ ಅವ್ರು ಹೇಳಿದ್ರು, ಒಬ್ರ ಹತ್ರ ಹೋದ್ರೆ 6 ಲಕ್ಷ ಹೇಳಿದ್ರು, ಒಬ್ರ ಹತ್ರ ಹೋದ್ರೆ 4 ಲಕ್ಷ ಹೇಳಿದ್ರು ಗುರುಜಿ ಅವರು ಆಪರೇಷನ್ ಚಾರ್ಜ್. ನಮ್ಮ ಮನೆಯಲ್ಲಿ ಹೆಂಗಂದ್ರೆ ನಮ್ಮ ಯಜಮಾನ್ರು ಎಲ್ಲ 3-4-5 ಕಡೆ ಹಾಸ್ಪಿಟ್ಲಿಗೆ ಹೋದ್ರೆ ಒಬ್ಬರದೇ ಸಜೆಷನ್ ತಗೊಲಿಲ್ಲ ನಾವು. ನಾನು ಅಷ್ಟರಲ್ಲೂ ನಿಮ್ಗೆ ಪ್ರತಿ ಸಲ ಫೋನ್ ಮಾಡ್ತಾ ಇದ್ದೆ ಗುರುಜಿ, ಡೈಲಿ ಒಂದ್ಸಲಿ ಆದ್ರೂ ಗುರುಜಿ ಹಿಂಗೆ ಹೇಳ್ತಾ ಇದಾರೆ, ಇಷ್ಟು ಖರ್ಚು ಬರ್ತಾ ಇದೆ ಅಂದ್ರೆ. ಇಲ್ಲಮ್ಮ ರಾಯರಿದ್ದಾರೆ, ನೀನ್ ಚಿಂತಿಸ್ಬೇಡಮ್ಮ, ನೀನ್ ಚಿಂತಿಸ್ಬೇಡ, ಅಲ್ಲಿ ನೋಡಮ್ಮ 2-3 ಕಡೆ ಕೇಳಿ, ಇಲ್ಲಾಂದ್ರೆ ನಾನು ಬೆಂಗಳೂರಲ್ಲಿ ನಿನ್ಗೆ ಅಡ್ರೆಸ್ ಕೊಡ್ತೀನಿ ಅಂತ ನೀವು ಕೂಡ ಹೇಳಿದ್ರಿ ಗುರುಜಿ ನನಗೆ. ನಾವು 2-3 ಕಡೆ ಕೇಳಿ, 4ನೇ ಕಡೆ ಕೇಳಿ, ಆಮೇಲೆ ನಮ್ ಕಸಿನ್ ಅಣ್ಣ ಇದಾರೆ ಒಬ್ರು, ಅವ್ರ ಥ್ರೋ ಇಲ್ಲ, ಅದು ಅವ್ರ ಥ್ರೋ ಬಂದಿರೋದ್ ರಾಯರೇ ಬಂದ್ರಲ್ಲಿ, ನೀವೇ ಕಳ್ಸಿಕೊಟ್ಟಿದೀರಾ ನಮ್ಗೆ. ಅವ್ರು ಬಂದು ಯಾಕ್ರಿ ಸಾಹೇಬ್ರೆ ಹೋಗಿದ್ರೆ ಅಕ್ಕಗೆ ಈ ತರ ಹುಷಾರಿಲ್ಲ ಅಂತ ಕೇಳಿದ್ರು. ಹೌದು ಈ ತರ ಗಡ್ಡೆ ಇದೆ ಅಂತ ಹೇಳ್ತಾ ಇದ್ದಾರೆ. ಹಿಂಗಂದಾಗ ನೀವು ಅಷ್ಟಕ್ಕೆ ಯಾಕೆ ಭಯ ಬೀಳ್ತಾ ಇದ್ದೀರಾ, ನೀವು ಹೊರಗಡೆ ಮಾಡ್ಸೋದೇ ಬೇಡ, ಗೌರ್ಮೆಂಟ್ ಅಲ್ಲಿ ಇದ್ ಮಾಡ್ಸಿ ನಾನು ಮಾತಾಡ್ತೀನಿ ಅಂತ ಹೇಳಿ ನಮ್ ಕರ್ನಾಟಕ ವೈದ್ಯಕೀಯ ಮಿನಿಸ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಇದ್ದಾರೆ, ಕರ್ನಾಟಕದ ಮೆಡಿಕಲ್ ಆಫೀಸರ್. ಅವ್ರ ಥ್ರೋ ಇಂದ ಫೋನ್ ಮಾಡಿಸಿ, ಆಮೇಲೆ ಕಿದ್ವಾಯ್ ಹಾಸ್ಪಿಟಲ್ ಗುಲ್ಬರ್ಗಾದಲ್ಲಿ
ಡೈರೆಕ್ಟರ್ ಅವರೇ ಇದ್ದಾರೆ, ಗುರುರಾಜ್ ದೇಶಪಾಂಡೆ ಅಂತ ಹೇಳಿ. ಅವ್ರ ಹೆಸರು ಗುರುರಾಜನೇ. ಅವ್ರ ಮದ್ವೆ ಆಗಿರೋದು ಕೂಡ ಮಂತ್ರಾಲಯದಲ್ಲೇ, ರಾಯರ ಸನ್ನಿಧಾನದಲ್ಲೇ. ಅವ್ರ ಹತ್ರ ನಾನು ಈ ತರ ಪ್ರಾಬ್ಲಮ್ ಅಂತ ಹೇಳಿ ಹಿಂಗ್ ಹೋದಾಗ ಅವ್ರ ಏನಂದ್ರು ಗುರುಜಿ, ಫಸ್ಟ್ ಒಂದು ವಾರ ತಿರುಗಿಸಿದ್ರು ಅವ್ರು ನಮ್ಗೆ ಹಾಸ್ಪಿಟ್ಲಿಗೆ. ಈ ಟೆಸ್ಟ್ ಮಾಡಿ, ಆ ಟೆಸ್ಟ್ ಮಾಡಿ, ನಾ ಹೊರಗಡೆ ಏನೇ ಟೆಸ್ಟ್ ಮಾಡಿದ್ರು ಅವ್ರು ಕೆಲವೊಂದು ಟೆಸ್ಟ್ಗಳು ಮತ್ತೆ ಅವ್ರ ರೂಲ್ಸ್ ಪ್ರಕಾರ ಬೇರೆ ಬೇರೆ ಇತ್ತು ಗುರುಜಿ. ಅದು ಆಯ್ತು ಅಂತ ನಾವೆಲ್ಲ ಮಾಡ್ತಿದ್ವಿ ಒಂದ್ ವಾರ. ಅವ್ರು ಏನ್ ಹೇಳಿದ್ರು, ಲಾಸ್ಟ್ ಮೂಮೆಂಟ್ ಅಲ್ಲಿ ಇದು ಆಗಲ್ಲ, ಬೆಂಗಳೂರಿಗೆ ಬರೀತೀನಿ ಅಂತ ಹೇಳಿದ್ರು ಬೆಳಿಗ್ಗೆ 11:00 ಇದೊಂದು ರಿಪೋರ್ಟ್ ಟೆಸ್ಟ್ ಮಾಡ್ಕೊಂಡ್ ಬನ್ನಿ, ನಾನು ಮಧ್ಯಾಹ್ನ ನಿಮ್ಗೆ ಆಗುತ್ತೋ ಆಗಲ್ಲ ಅಂತ ಹೇಳ್ತೀನಿ, 3 ಗಂಟೆಗೆ ರಿಪೋರ್ಟ್ ತಗೊಂಡ್ ಬನ್ನಿ ನನ್ನ ಹತ್ರ ಅಂತ ಹೇಳಿದ್ರು ಗುರುಗಳೇ ಅವರು. ನಾವು ಅವಾಗ ಇಮ್ಮಿಡಿಯೇಟ್ ಆಗಿ ಮತ್ತೆ ಹಚ್ಕೊಂಡು ರಾಯರ ಹತ್ರ ಅವತ್ತು ಇಷ್ಟು ಕೇಳ್ಕೊಂಡೆ ನಾನು, ರಾಯರೇ ಇಷ್ಟೆಲ್ಲ ಮಾಡಿದೀವಿ, ಗುಲ್ಬರ್ಗದಲ್ಲೇ ಮಾಡ್ತೀರಂತ ನಿಮ್ಗೆ ಆಸೆ ಇದೆ, ಬೇರೆ ಕಡೆ ಹೋದ್ರೆ ಲಕ್ಷಾನ್ಗಟ್ಲೆ ಖರ್ಚಾಗುತ್ತೆ. ಒಂದ್ ಕಡೆ 6 ಲಕ್ಷ ಹೇಳ್ತಾ ಇದಾರೆ, ಒಂದ್ ಕಡೆ 8 ಲಕ್ಷ ಹೇಳ್ತಾ ಇದಾರೆ. ಇವಾಗ 15 ದಿವಸ ಮಿನಿಮಮ್ ಹಾಸ್ಪಿಟಲ್ ಅಲ್ಲಿ ಇದ್ರೆ ಖರ್ಚು ಎಷ್ಟಾಗುತ್ತೆ ಗುರುಜಿ ನಮ್ದು. ಅದಕ್ಕೆ ಆಗಿ ನಾವು ರಾಯರ ಹತ್ರನೇ ಕೇಳ್ಕೊಂಡೆ, ನಿಮ್ ಪೂಜೆ ಮತ್ತೆ ನಾನು ಅವತ್ತೇನ್ ಮಾಡಿದ್ರು, ಈ ರಿಪೋರ್ಟ್ ಬಂದ್ಮೇಲೆ ನೀವು ಬಂದು ಸೋಮವಾರ ಅಡ್ಮಿಟ್ ಆಗ್ರಿ ಅಂತ ಬರ್ಕೊಟ್ರು ಗುರುಜಿ ಅವ್ರು ನಮ್ಗೆ. 2 ದಿವಸ ಬೇಕು ಗೌರ್ಮೆಂಟ್ ಅಪ್ರೂವಲ್. ಮಧ್ಯಾಹ್ನ 3 ಗಂಟೆಗೆ ಬಂದ್ಮೇಲೆ ಆಯ್ತು ನಾನೇ ಮಾಡ್ತೀನಿ ಅಂತ ಹೇಳಿದ್ರು ಅವ್ರು. ಆಗಲ್ಲ ಅಂದಿರೋರು. ನಂದು BP ತುಂಬಾ ಹೆಚ್ಚು ಕಡಿಮೆ ಇತ್ತು, 2.5 kg ಗಡ್ಡಿ ಇದೆ, ಇರೋ ವೇಟ್ ಬಂದು 44 kg ಇದೆ, ರಿಸ್ಕ್ ಆಗುತ್ತೆ ಅಂತ ಹೇಳಿ ಅವ್ರು ಮುಂದಕ್ಕೆ ಬರ್ದ್ರು ಗುರುಜಿ ಅವತ್ತು. ಆಮೇಲೆ ಮತ್ತೆ 3 ಗಂಟೆ ರಿಪೋರ್ಟ್ ಬಂದ್ಮೇಲೆ, ಇಲ್ಲ ಸರ್ ಇದು ಹಿಂಗ್ ಮಾಡಿ, ಇಲ್ಲ ನಾವು ಮಾಡ್ಬೇಕಂತ ಪ್ರಯತ್ನ ಮಾಡ್ತಾ ಇದ್ದೀನಿ, ಆಯ್ತು 2 ದಿವಸ ಬಿಟ್ಟು ಬಂದು ಅಪ್ರೂವಲ್ ಕೊಟ್ಟು ಹೋಗ್ಬಿಡ್ರಿ ಅಂತ ಹೇಳಿದ್ರು. ಅವ್ರೇ ಹೇಳಿದ್ರು ಆಗಲ್ಲ ಅಂದವ್ರೆ. ಅದಾದ್ಮೇಲೆ ಅವತ್ತು ಅಪ್ರೂವಲ್ ಕೊಟ್ಟು ಬುಧವಾರ ನಾನು ನೈಟ್ ಅಲ್ಲಿಂದ ಒಂದು 7:30 ಟ್ರೈನ್ ಹತ್ತಿ ಗುರುಜಿ, ನೈಟ್ 12 ಗಂಟೆಗೆ ಮನೆಗೆ ಬಂದೆ ರಾಯಚೂರ್ಗೆ. ಅಷ್ಟು ಹೊಟ್ಟೆ ನೋವು ಇಟ್ಕೊಂಡು ಅಷ್ಟೆಲ್ಲ ಟೆಸ್ಟ್ಗಳು ಮಾಡಿಸ್ಕೊಂಡು ಓಡಾಡಿ, ಬಟ್ ಗುರುವಾರ ನೆಕ್ಸ್ಟ್ ಗುರುವಾರ ನಂಗೆ 9ನೇ ದಿನ ಇತ್ತು. 9ನೇ ವಾರ ಪೂಜೆ ಮುಗಿಸ್ಬೇಕಾಗಿತ್ತು ನಾನು. 9ನೇ ವಾರ ಗುರುವಾರ ತಿರ್ಗಾ ನಾನು ರಾಯಚೂರಿಗೆ ಬಂದು ಪೂಜೆ ಮುಗಿಸಿದೀನಿ ಗುರುಜಿ. ಶುಕ್ರವಾರ ಫೋನ್ ಮಾಡಿದಾರೆ ಅವ್ರು ನಮ್ಗೆ, ನಿಮ್ದು ಅಪ್ರೂವಲ್ ಆಗಿದೆ, 5.5 ಲಕ್ಷ ಅಪ್ರೂವಲ್ ಆಗಿದೆ ಗೌರ್ಮೆಂಟ್ ಇಂದ, ನೀವ್ ಇಮಿಡಿಯೇಟ್ ಆಗಿ ನಾಳೆ ಬಂದು ಅಡ್ಮಿಟ್ ಆಗ್ರಿ ಅಂತ ಹೇಳಿ ಫೋನ್ ಮಾಡಿದಾರೆ ಗುರುಜಿ. ಹಾಸ್ಪಿಟಲ್ ಇಂದಾನೆ ಫೋನ್ ಮಾಡಿದಾರೆ ನಮ್ಗೆ. ಅಲ್ಲ 5.5 ಲಕ್ಷ ಫ್ರೀ ಆಗಿ ಅಪ್ಲೋಡ್ ಆಗಿದೆ ಅಂತ ಹೇಳಿದ್ರಾ? 5.5 ಲಕ್ಷ ಫ್ರೀ ಅಪ್ರೂವಲ್ ಆಗಿರೋದಕ್ಕೆ ಫೋಟೋ ಇದೆ ಗುರುಜಿ ನನ್ನ ಹತ್ರ ಎಲ್ಲದು. ಕೊಡ್ತಾರೆ ಗುರುಜಿ ನಮ್ಗೆ. ಏನ್ ಕೊಡ್ತಾರೆ? ಪ್ರಿಂಟ್ ಔಟ್ ಕೊಡ್ತಾರೆ ನಮ್ಗೆ. ಅದು ಪ್ರಿಂಟ್ ಔಟ್ ತಗೊಂಡೋಗಿ ನಾವು ಫೈಲಿಗೆ ಹಾಕ್ಬೇಕು ಗುರುಜಿ. ಅದು ಹಾಸ್ಪಿಟಲ್ ಅಡ್ಮಿಷನ್ ಫಾರ್ಮ್ ಇರುತ್ತಲ್ಲ, ಆ ಅಡ್ಮಿಷನ್ ಫೈಲಿಗೆ ಹಚ್ಬೇಕು ಗುರುಜಿ. ಅವ್ರು ಆಯ್ತು ಅದು ಅಪ್ರೂವಲ್ ಬಂದ್ಮೇಲೆ ಡಾಕ್ಟರ್ ತೋರಿಸಿದ ತಕ್ಷಣ ಆಯ್ತ್ರಿ ಮೇಲೆ ಹೋಗಿ ಅಡ್ಮಿಟ್ ಆಗ್ರಿ ಅಂತ ಬರ್ಕೊಟ್ರಿ ಗುರುಜಿ ಅವ್ರು ಒಂದು ಚೀಟಿ ನನಗೆ. ಆ ಬರ್ದು ಕೊಟ್ಟಿದ್ದಾದ್ಮೇಲೆ ಗುರುಜಿ ನನ್ ಎಷ್ಟು ಕಷ್ಟ ಆಯ್ತಂದ್ರೆ ಬ್ಲಡ್ ಇರ್ಲಿಲ್ಲ ಬಾಡಿಯಲ್ಲಿ. 3 days ನಾನು ಕಂಟಿನ್ಯೂಸ್ ಆಗಿ ಬ್ಲಡ್ ಹಚ್ಚಿದ್ರು ಗುರುಜಿ. ನಾನು ಸೋಮವಾರ ಅಡ್ಮಿಟ್ ಆದೆ, ಸೋಮವಾರ ಒಂದು, ಮಂಗಳವಾರ ಒಂದು, ಬುಧವಾರ ಹಾಕಿದ್ರು ಗುರುಜಿ. ಗುರುವಾರ ನನ್ಗೆ ಸ್ವಲ್ಪ ಹೊಟ್ಟೆ ಖಾಲಿ ಇರ್ಬೇಕು ಅದು, ಮತ್ತೆ ಶುಕ್ರವಾರ OT ಇತ್ತು ನಂದು ಆಪರೇಷನ್. ಗುರುವಾರ ದಿನ ಇವ್ರಿಗೆ ಹೊಟ್ಟೆ ಎಲ್ಲ ಖಾಲಿ ಮಾಡ್ಬೇಕಂತ ಹೇಳಿ ನನ್ಗೊಂದು ಡೋಸ್ ಕೊಡ್ತಾರೆ ಗುರುಜಿ ಅವರು. ಆ ಡೋಸ್ ಇಂದ ನನ್ಗೆ ಎಷ್ಟು ರಿಯಾಕ್ಷನ್ ಆಯ್ತಂದ್ರೆ ಅಲ್ಲಿ ಹಾಸ್ಪಿಟಲ್ ಇರೋರ್ಗೆ ಇಮ್ಯಾಜಿನ್ ಮಾಡಕ್ ಆಗಲ್ಲ ಗುರುಜಿ. ಅಷ್ಟೆಲ್ಲ ತ್ರಾಸ ಆಯ್ತು ನನ್ಗೆ ಅವತ್ತು. ನೈಟ್ 3 ಗಂಟೆಯಿಂದ ಸ್ಟಾರ್ಟ್ ಆಗಿರೋದು, ಬೆಳಿಗ್ಗೆ 9 ಗಂಟೆವರೆಗೂ ಅಷ್ಟು ತ್ರಾಸ ಆಯ್ತು ಗುರುಜಿ ನನ್ಗೆ. ವಾಮಿಟಿಂಗ್ ಆಯ್ತು, ಲೂಸ್ ಮೋಷನ್ ಆಯ್ತು, ಬ್ಲೀಡಿಂಗ್ ಆಯ್ತು, BP ನೋಡಿದ್ರೆ 200, 300, 350 BP ಹೋಗ್ತಾ ಇದೆ ಗುರುಜಿ ನನ್ಗೆ. ಆದ್ರೂ ನನ್ನ ಧೈರ್ಯ ಬಿಡ್ಲಿಲ್ಲ ಯಾವ್ದೇ ಕಾರಣಕ್ಕೂ. ರಾಯರ್ ಇದಾರೆ ನನ್ ಜೊತೆಯಲ್ಲಿ, ಗುರುಜಿ ಇದಾರೆ ನನ್ ಜೊತೆಯಲ್ಲಿ, ನೀವ್ ಹೇಳಿದ್ರಿ ನೀವು ಪೂಜೆ ಮಾಡ್ತೀನಮ್ಮ, ನಿನ್ಗೆ ಏನಾಗಲ್ಲ, ನೀನ್ ಹೋಗು OT ಅಲ್ಲಿ ಅಂತ ಹೇಳಿ. ಅಷ್ಟಾದ್ರೂ ಹೋಗಿ OT ನಾನ್ ಬೆಡ್ ಮೇಲೆ ಮಲ್ಕೊಂಡೆ ಗುರುಜಿ. ಮಲ್ಕೊಂಡಾಗ ಕೂಡ ನನ್ಗೆ BP ಫ್ಲಫಿಕೇಶನ್ ಮಷಿನ್ ಹಚ್ಚಿದ್ದಾರೆ, ಡೋಸ್ಗಳು ಹಾಕ್ತಾ ಇದಾರೆ ಕೈಯಲ್ಲಿ. ಬಟ್ ಅಲ್ಲಿ ಕೂಡ ವಾಮಿಟ್ ಫುಲ್ ಕಂಟ್ರೋಲ್ ಇಲ್ಲ ಗುರುಜಿ. ಅಲ್ಲಿಂದ ನಂಗೆ ICU ಶಿಫ್ಟ್ ಮಾಡ್ಬಿಟ್ರು. ICU ಶಿಫ್ಟ್ ಮಾಡಿದಾಗ ನನ್ಗೆ ಪ್ರೆಗ್ನೆನ್ಸಿ ಇರ್ಲಿಲ್ಲ, ನನ್ಗೆ ಗೊತ್ತೇ ಇರ್ಲಿಲ್ಲ ನನ್ಗೆ. ಅವತ್ತು ಫುಲ್ ಅಷ್ಟು ವಾಮಿಟಿಂಗ್, ಅಷ್ಟು ಏನ್ ಕಂಟ್ರೋಲೇ ಇರ್ಲಿಲ್ಲ ನನ್ ಬಾಡಿ ಅವತ್ತು. ಇಲ್ಲ ಬೇಡ ಇವ್ರಿಗೆ ಮತ್ತೆ ಕಿಡ್ನಿದೆಲ್ಲ ಎಫೆಕ್ಟೇಬಲ್ ಆಗುತ್ತೆ, ಬೇಡ ಇವತ್ತೊಂದ್ ದಿವಸ ನೋಡೋಣ, ಮತ್ತೆ ಒಂದು 2 days ಬಿಟ್ಕೊಂಡು ಆಪರೇಷನ್ ಮಾಡೋಣ ಅಂತ ಹೇಳಿದ್ರು ಗುರುಜಿ. ನನ್ ಬಟ್ ಯಾವತ್ತಿಗೂ ಧೈರ್ಯ ಬಿಟ್ಟಿಲ್ಲ. ರಾಯರ್ ಇದಾರೆ ಅಂತ ಒಂದೇ ಅಳ್ತಾ ಇದ್ದೆ ನಾನು ಅಷ್ಟೇ. ಆಮೇಲೆ ಶುಕ್ರವಾರ ಕ್ಯಾನ್ಸಲ್ ಆದ್ಮೇಲೆ ಮತ್ತೆ ವಾರ್ಡಿಗೆ ಶಿಫ್ಟ್ ಮಾಡಿದ್ರು ಗುರುಜಿ ನನ್ ಶುಕ್ರವಾರ. ಆಮೇಲೆ ಶನಿವಾರ ಭಾನುವಾರ ಮತ್ತೆ BP ಎಲ್ಲ ನಾರ್ಮಲ್ ಮಾಡಿಸಿ ನಿದ್ದೆ ಮಾತ್ರೆ ಕೊಟ್ರು. 2 ದಿನ ಫುಲ್ ಬರೀ ನಿದ್ದೆ ಮಾಡಮ್ಮ, ನೀನ್ ಯಾವ್ದ್ರ ಬಗ್ಗೆನೂ ತಲೆ ಕೆಡ್ಸ್ಕೊಬೇಡ, ಏನಾಗಲ್ಲ, ನೀನ್ ನಿದ್ದೆ ಮಾಡಿ ಚೆನ್ನಾಗ್ ಫಸ್ಟ್ ಅಂತ ಹೇಳಿ ನಿದ್ದೆ ಮಾತ್ರೆ ಕೊಡಕ್ ಸ್ಟಾರ್ಟ್ ಮಾಡಿದ್ರು ಗುರುಜಿ ಹಾಸ್ಪಿಟಲ್ ಅಲ್ಲಿ. ನಿದ್ದೆ ಮಾತ್ರೆ ತಗೊಂಡೆ. ಸೋಮವಾರ ದಿನ ನಾನು ಇಷ್ಟು ಬೇಡ್ಕೊಂಡೆ ದೇವ್ರಿಗೆ,
ದೇವ್ರೇ ಮಂಗಳವಾರ ಮತ್ತೆ OT ಇದೆ ಅಂತ ಹೇಳಿದ್ರು ನನಗೆ. ಮಂಗಳವಾರ ಆಪರೇಷನ್ ಮಾಡ್ತೀವಿ ನಿಮ್ಗೆ ಅಂತ ಹೇಳಿದ್ರು. ಸೋಮವಾರ ಬೆಳಗ್ಗೆನೆ ತಿಳಿಸ್ಕೊಟ್ರು. ನಾನ್ ಈ ಸತಿ ಮಾತ್ರ ಯಾವುದೇ ಕಾರಣಕ್ಕೂ ಧೈರ್ಯ ಬಿಡಲ್ಲ ನಾನು. ನನ್ಗೆ ನೀವು ಕಳಿಸ್ತೀರಾ ಗುರುಗಳೇ, ನೀವು ಶುಕ್ರವಾರ ಕಳ್ಸಿಲ್ಲ ಅಂದ್ರೆ ಏನಾಯ್ತು, ಇವತ್ತು ಗುರುವಾರ ನೀವು ಮಂಚಾಲಮ್ಮಂದು ದರ್ಶನ ಮಾಡಿನೇ ಗುರುಗಳ ಹತ್ರ ಹೋಗ್ಬೇಕು. ಅದಕ್ಕೆ ನೀವು ಇವತ್ತು ಮಂಗಳವಾರಕ್ಕೆ ನೀವು ಪೋಸ್ಟ್ಪೋನ್ ಮಾಡ್ತಿದ್ದೀರಾ ನನ್ನ ಆಪರೇಷನ್ ಅಂತ ಹೇಳಿ ನಾನು ಅಷ್ಟು ಧೈರ್ಯದ ಮೇಲಿದೆ ಗುರುಜಿ. ನಾನು ಮಂಗಳವಾರ ದಿನ ಅವತ್ತೇ ನಂದು ಸರ್ಜರಿ ಗುರುಜಿ. ನಮ್ಮ ಮನೆಯವ್ರಿಗೆ ಒಂದ್ ಕಾರಣಾಂತರದಿಂದ ಸ್ವಲ್ಪ ಜಾಬ್ ಬಿಡ್ಬೇಕಾಗಿತ್ತು. ಹಳೆ ಕಂಪ್ನಿಯಲ್ಲಿ ಜಾಬ್ ಬಿಟ್ಟಿದ್ರು. ಅದೇ June 10th ನಮ್ಮ ಮನೆಯವ್ರದ್ದು ಆಫರ್ ಲೆಟರ್ ಜಾಯ್ನಿಂಗ್, ಅವತ್ತೇ ಜಾಯ್ನಿಂಗ್ ಲೆಟರ್ ಬಂದಿದೆ. ಜಾಯಿನ್ ಆಗ್ಲೇಬೇಕು ಅವ್ರು ಅವತ್ತು. ನನ್ನ ಆಪರೇಷನ್ ದಿವ್ಸನೇ ನಮ್ಮ ಮನೆಯವ್ರು ಜಾಯಿನ್ ಆಗ್ಬೇಕಾಗಿತ್ತು. ಅವತ್ತು ಹೆಂಗಿದೆ ನೋಡಿ ಗುರುಜಿ, ಈ ಕಡೆ ನನ್ನ ಜೀವದ ಪ್ರಶ್ನೆನೂ ಇದೆ. ರಾಯರು ನಮ್ಮ ಮನೆಯವ್ರಿಗೆ ಅವತ್ತೇ ನೀವು ಜಾಯ್ನಿಂಗ್ ಆಗ್ಬೇಕು ಅಂತ ಇದೆ. ನಾವು July 10th ಅಂತ ನಾವ್ ಅನ್ಕೊಂಡಿದ್ದು June 10th ಇತ್ತು ಗುರುಜಿ. ಅವ್ರಿಗೆ ಫೋನ್ ಮಾಡಿ, ಇಲ್ಲ ಈ ತರ ನನ್ನ ಮಿಸ್ಸಸ್ ಹಿಂಗಿದೆ, ಕ್ರಿಟಿಕಲ್, 3-4 ದಿವಸ 2-3 ದಿವಸ ಟೈಮ್ ಕೊಡಿ ಸ್ವಲ್ಪ ಅಂದಿದ್ದಕ್ಕೆ ಪಾಪ ಅವರು ಆಯ್ತು ಸರ್ ಪರವಾಗಿಲ್ಲ, ನೀವು 3-4 ದಿವಸ ಬಿಟ್ಕೊಂಡು ಜಾಯಿನ್ ಆಗ್ಬಿಡ್ರಿ ಅಂತ ಹೇಳಿದ್ರು. ಆಫರ್ ಲೆಟರ್ ಎಲ್ಲ ಬಂದು ಅವತ್ತೇ ಜಾಯ್ನಿಂಗ್ ನಮ್ದು. ಜಾಬ್ ಕೂಡ ಅವತ್ತೇ ಜಾಯಿನ್ ಆಗೋ ಪರಿಸ್ಥಿತಿ ಬಂದಿತ್ತು. ಹೋಗಿರೋ ಜಾಬ್ ಯಾಕಂದ್ರೆ ಒಂದ್ ಸ್ವಲ್ಪ ಕಾರಣಾಂತರದಿಂದ ಹಳೆ ಕಂಪ್ನಿಯಲ್ಲಿ ಬಿಟ್ಟಿದ್ರು ಅವರು. June 10ನೇ ತಾರೀಕು ನನ್ನ ಜೀವನದಲ್ಲಿ ಆಗಿರೋ ಘಟನೆ ಗುರುಜಿ ಇದು. ಅಲ್ಲಮ್ಮ, ಆಪರೇಷನ್ ಬೆಳಿಗ್ಗೆ 9 ಗಂಟೆ ನಾನು OT ಅಲ್ಲಿ ಹೋದೆ ಗುರುಜಿ. ಅವತ್ತು ಹೋಗ್ಬೇಕಾದ್ರೆ ನಾನು ಇಷ್ಟು ನಕ್ಕೊಂಡು ಹೋಗಿದ್ದೀನಿ, ನನ್ಗೇನಾಗಿಲ್ಲ ನಮ್ಮ ಅಣ್ಣಂದರಿಗೆಲ್ಲ. ಯಾಕಂದ್ರೆ ನನ್ಗೆ ಒಳಗಡೆ ಹೋದ್ರೆ ಮತ್ತೆ ಡಾಕ್ಟರ್ BP ಹೆಚ್ಚಾಗೈತಂದ್ರೆ ಮತ್ತೆ ವಾಪಸ್ ಕಳಿಸ್ತಾರಲ್ಲ. ಅವತ್ತು ದಿನ ನಾನು ಇಷ್ಟು ನಕ್ಕೊಂಡು ಹೋಗಿದ್ದೀನಿ. ನನ್ನ ಮಕ್ಕಳ ಮುಖ ನೆನ್ಸ್ಕೊಂಡು, ನಿಮ್ ಮುಖ ನೆನ್ಸ್ಕೊಂಡು, ರಾಯರ್ ಬೃಂದಾವನ ನೆನ್ಸ್ಕೊಂಡಿದ್ದೀನಿ ನಾನು. ಡಾಕ್ಟರ್ 4ರಿಂದ 5 ಗಂಟೆ ಮಿನಿಮಮ್ ಆಗುತ್ತೆ ಅಂತ ಹೇಳಿ ನಮ್ ಕಡೆಯಿಂದ ಹಸ್ಬೆಂಡ್ ಅಂಡ್ ವೈಫ್ ಕಡೆಯಿಂದ ಸೈನ್ ಮಾಡ್ಕೊಂಡಿದ್ರು ಗುರುಜಿ. ಆಪರೇಷನ್ಗೆ 4ರಿಂದ 5 ಗಂಟೆ ಆಗುತ್ತೆ, ಚಿಕ್ಕ ಆಪರೇಷನ್ ಅಲ್ಲ ದೊಡ್ಡದು ಅಂತ ಹೇಳಿ ಸೈನ್ ಮಾಡ್ಕೊಂಡಿರೋದು ಗುರುಜಿ ಅವರು. ಸೈನ್ ಮಾಡ್ಕೊಂಡವ್ರು ಗುರುಜಿ. ನಾನು ಆಪರೇಷನ್ ಥಿಯೇಟರ್ ಅಲ್ಲಿ ಹೋಗಿ ಮಲಗಾದ್ಮೇಲೆ ನನ್ಗ ಅನಸ್ತಕ್ಷ ಕೊಟ್ಟಿ ಅವ್ರೇನ್ ಪ್ರೊಸೀಜರ್ ಸ್ಟಾರ್ಟ್ ಮಾಡಿದ್ಮೇಲೆ ಬರೀ 25 ನಿಮಿಷದಲ್ಲಿ ನಾನು ಆಪರೇಷನ್ ಆಗಿದೆ ಗುರುಜಿ. 4ರಿಂದ 5 ತಾಸು ಆಗುತ್ತಂತೇಳಿ ಬರೀ 25 ನಿಮಿಷದಲ್ಲಿ ಆಯ್ತಾ? ಬರೀ 25 ನಿಮಿಷದಲ್ಲಿ. ಎಷ್ಟು ರಾಯರ್ ನನಗೆ ಪವಾಡ ಮಾಡಿದಾರೆ ಅಂದ್ರೆ, ಗಡ್ಡೆ ನನ್ ಪ್ರತಿ ಒಂದು ಫೋಟೋಸ್ ಇದೆ ಗುರುಜಿ. ನನ್ಗೆ ಹೊಟ್ಟೆ ಕಟ್ ಮಾಡಿದ ತಕ್ಷಣ ಅದಾಗದೆ ಮಗು ತರ ಹೊರಗಡೆ ಬಂದಿದೆ ನನ್ ಗಡ್ಡೆ. ಯಾರಿಗೂ ತೊಂದ್ರೆ ಡಾಕ್ಟರ್ಸ್ಗಳಿಗೆ ಮಾತ್ರ ಅದು ತೊಂದ್ರೆನೆ ಕೊಟ್ಟಿಲ್ಲ. ಹಿಂಗ್ ಕೈ ಹಾಕಿ ತೆಗ್ದಿದಾರೆ ಗುರುಜಿ. ಮಗುನ್ ಹೆಂಗ್ ತೆಗಿತಾರಲ್ಲ 2 ಕೈಯಿಂದ, 2.5 kg ಗಡ್ಡೆ ಅದು. 2.6 2 ಹುಟ್ಟಿರೋ ಮಗು ತರ ಗುರುಜಿ ಅದು. ಅಷ್ಟು ದೊಡ್ಡ ಗಡ್ಡೆನ ತೆಗ್ದಿದಾರೆ ಗುರುಜಿ ಅವರು. ಆಮೇಲೆ ತೆಗೆದ್ಬಿಟ್ಟು ಹೊರಗಡೆ ಬಂದು ನಮ್ಮ ಮನೆಯವ್ರಿಗೆ ಎಲ್ಲ ಹೇಳ್ತಾ ಇದಾರೆ, ಡಬ್ಬಿ ಬೇಕು, ಅದಕ್ಕೊಂದು ಬಾಕ್ಸ್ ತಗೊಂಬನ್ನಿ, ಯಾಕಂದ್ರೆ ಟೆಸ್ಟಿಗೆ ಕಳ್ಸ್ಬೇಕಲ್ವಾ ಲ್ಯಾಬಿಗೆ ಅವರು. ಅಂದ್ರೆ ಇಲ್ಲ ಇಷ್ಟು ಬೇಗ ಆಯ್ತಾ ಅಂತ ಅವ್ರು ಹಿಂಗ್ ಒಂಥರ ಮುಖ ನೋಡ್ಕೊಂಡು ಅಲ್ಲೇ ಮಾತಾಡ್ಕೊಳ್ತಾ ಇದ್ದಾರೆ. ಇಲ್ಲ ಆಪರೇಷನ್ ಎಲ್ಲ ಆಯ್ತು, ನಡೀತಾ ಇದೆ, ಗಡ್ಡೆ ಬಂದ್ಬಿಟ್ಟು ಹೊರಗಡೆ, ಅವ್ರಿಗೆ ಏನ್ ತೊಂದ್ರೆ ಇಲ್ಲ, ಆರಾಮಾಗಿದ್ದಾರೆ, ನಾವು ಬಾಕ್ಸ್ ತಗೊಂಬನ್ನಿ, ಅದೆಲ್ಲ ಟೆಸ್ಟಿಗೆ ಲ್ಯಾಬಿಗೆ ಕೊಡ್ಬೇಕಂತ ಹೇಳ್ತಾ ಇದಾರೆ ಗುರುಗಳೇ ಅವರು, ಡಾಕ್ಟರ್ಸ್. ಅವ್ರು ನನ್ಗೆ ಈ ಮುನ್ನ 10:30-11 ಗಂಟೆ ಒಳಗಡೆ ವಾರ್ಡ್ ಶಿಫ್ಟ್ ಮಾಡ್ಬಿಟ್ಟಿದ್ದಾರೆ ಗುರುಜಿ ನನ್ಗೆ ಅವರು. ನನ್ಗೆ ಹೆಂಗಂದ್ರೆ ಬಟ್ ಅದು ತೆಗೆದಾದ್ಮೇಲೆ ನಂದು ಏನಿದೆ ಸ್ಟಿಚಸ್, ಅದು ಒಳಗಡೆ ಪೈಪ್, ಈ ಕಡೆ ಸೈಡ್ಗೆಲ್ಲ ಪೈಪ್ ಹಾಕಿದ್ರು ನನ್ಗೆ. ಅದು ಅವ್ರ ಪ್ರೊಸೀಜರು ಮತ್ತೆ ಅದು ಅನಸ್ಪೆಕ್ಷನ್ ಸ್ವಲ್ಪ ಅವ್ರಿಗೆ ಏನ್ ರೂಲ್ಸ್ ಇದೆ ಅಷ್ಟಕ್ಕೆ ಮಾತ್ರ ಒಳಗಡೆ ಇಟ್ಕೊಂಡಿರೋದು ಗುರುಜಿ. ನನ್ನ ಆಪರೇಷನ್ ಇಷ್ಟು ಬೇಗ ಆಗಿದೆ ಅಂದ್ರೆ, ಅಷ್ಟು ಬೇಗ 11 ಗಂಟೆ ಒಳಗಡೆ ನನ್ಗೆ ಆಲ್ರೆಡಿ ICUಗೆಲ್ಲ ಶಿಫ್ಟ್ ಮಾಡ್ಬಿಟ್ಟಿದ್ರಂತೆ ಗುರುಜಿ. ಆಮೇಲೆ ನಾವು ಎಲ್ಲ ಎದ್ದು ನನ್ಗೆ ಧ್ಯಾನ ಬಂದಾಗ ನಾನು ಕೇಳಿ ಅಳ್ತಾ ಇದ್ದೀನಿ, ಏನಾಯ್ತು ನನ್ಗೆ ಎಲ್ಲಿದೆ ಏನಿದೆ ಗಡ್ಡೆ ಅಂತ ಕೇಳಿ. ಬಟ್ ಫಸ್ಟ್ ಡೇ ಹೇಳಿಲ್ಲ ಗುರುಜಿ ಅವ್ರು ನಂಗೆ ಅಷ್ಟು ದೊಡ್ಡದಿದೆ ಅಂತ ಹೇಳಿ. ಸೆಕೆಂಡ್ ಡೇ ನನ್ಗೆ ಫೋಟೋ ತೋರಿಸಿದಾಗ ಮೈಯೆಲ್ಲ ಹೆಂಗಂದ್ರೆ ಗುರುಜಿ ಒಂಥರ ನಾನ್ ಬಂದಿದ್ದೆ, ನಾನು ನಿಜವಾಗ್ಲೂ ನಾನೇ ಬದುಕಿದೀನ ಅಂತ ಗುರುಜಿ ಅಲ್ಲಿ ನನ್ಗೆ. 6 ಲಕ್ಷ ಹೇಳಿದ್ರು. ಎಷ್ಟು ಲಕ್ಷ? 6 ಲಕ್ಷ ಹೇಳಿದ್ರು. ಒಬ್ರು 8 ಲಕ್ಷ ಹೇಳ್ತಾರೆ, ಒಬ್ರು 6 ಲಕ್ಷ ಹೇಳ್ತಾರೆ ಗುರುಜಿ. ಹೊರಗಡೆ ಆಗಿದ್ರೆ ಮಿನಿಮಮ್ 8ರಿಂದ 10 ಲಕ್ಷ, 6ರಿಂದ 10 ಲಕ್ಷ ಮಿನಿಮಮ್ ಖರ್ಚಾಗ್ತೈತೆ ಗುರುಜಿ ನನಗೆ. ಇವಾಗ ಎಷ್ಟಾಯ್ತಮ್ಮ ಗುರುಜಿ? ನಾನು ಬರೇ ಒಂದೂವರೆ ಲಕ್ಷ ಒಳಗಡೆನೆ ಗುರುಜಿ. ಅದು 17 ದಿವಸ ಹಾಸ್ಪಿಟ್ಲಲ್ಲಿ ಇದೀನಿ ನಾನು. 1 ದಿವಸ ಅಲ್ಲ, 2 ದಿವಸ ಅಲ್ಲ, 17 ದಿವಸ. 17 ದಿವಸ ಹಾಸ್ಪಿಟಲ್ ಇದ್ದೀರಾ. 1.5 ಲಕ್ಷದಲ್ಲೇ ಕ್ಲಿಯರ್ ಆಗಿದೆ. ನಿಮ್ಗೆ ಅಲ್ಲಿ ಹಾಸ್ಪಿಟಲ್ ಕೇಳಿರೋದು ಅಮೌಂಟ್ 5ರಿಂದ 6 ಲಕ್ಷ ಆಗುತ್ತೆ. ಕನಿಷ್ಠ ಬೇರೆ ಹಾಸ್ಪಿಟಲ್ ಒಬ್ರು 6 ಹೇಳಿದ್ರು.
ಅಲ್ಲ, ಬೇರೆ ಹಾಸ್ಪಿಟ್ಲಿಗೆ ಹೋಗ್ತೀನಿ ಅಂತ ಹೇಳಿದ್ರೆ 8 ರಿಂದ 10 ಲಕ್ಷ ಆಗ್ತಾ ಇತ್ತು. ಒಬ್ರು 5 ಲಕ್ಷ, ಒಬ್ರು 6 ಲಕ್ಷ ಅಂತ ಹೇಳಿದ್ದಾರೆ. ಬಟ್ ಇಲ್ಲಿ ಹೌದು. ನಿಮ್ಗೆ ಪವಾಡ ಆಗಿರೋದು 1.5 ಲಕ್ಷದಲ್ಲಿ ಮಾತ್ರ. ಅಷ್ಟೇನೂ ನಿಮ್ಗೆ ಆಗಿಲ್ಲ ಪವಾಡ ಗುರುಜಿ, ಅದ್ರ ಒಳಗಡೆನೆ ಆಗಿದೆ ಗುರುಜಿ ನನಗೆ. ಅಲ್ಲಮ್ಮ, ಅದ್ರ ಇದೆಂತ ಒಳಗಡೆನೆ ಅದ್ಭುತ ಖರ್ಚಾಗಿದೆ ತಾಯಿ. ನನಗೆ. ಅವತ್ತು ಬೃಂದಾವನದಲ್ಲಿ ನಿಂತ್ಕೊಂಡು ನೀನು ರಾಯರಲ್ಲಿ ಕೇಳ್ಕೊಂತಾ ಇದ್ದಿ ತಾಯಿ. ಆ ಕ್ಷಣದಲ್ಲಿ ನಾನೊಬ್ಬ ರಾಯರ ಭಕ್ತ ಇಲ್ಲಿ. ಆಯ್ತಮ್ಮ, ನಾನು ಯಾವ ದೇವರು ಅಲ್ಲ, ಗುರುಗಳಲ್ಲ, ದಯವಿಟ್ಟು ತಪ್ಪಾಗಿ ತಿಳಿದುಕೋಬೇಡಿ. ನಾನು ಒಬ್ಬ ಮನುಷ್ಯ, ನಾನು ನಿಮ್ಮ ಹಾಗೆ ರಾಯರ ಭಕ್ತ ಇಲ್ಲಿ. ಆದರೆ ನಾನು ಆ ಕ್ಷಣದಲ್ಲಿ ಅಲ್ಲಿ ಬಂದಿದ್ದೀನಿ, ನೀವು ಅಲ್ಲಿ ನಿಂತ್ಕೊಂಡಿದ್ದೀರಿ. ಯಾಕಂದ್ರೆ ನನಗೆ ಗೊತ್ತಿಲ್ಲ ಅದನ್ನ ಯಾಕೆ ನಿಮ್ಗೆ ಕೊಡಬೇಕು ಅಂತ ಅನಿಸ್ತನೂ ಗೊತ್ತಿಲ್ಲ. ಮಾಲಿನ ಆ ಮಾಲೆ ಯಾಕೆ ನಿನಗೆ ತುಳಸಿ ಮಾಲೆ ಕೊಡಬೇಕು ಅಂತ ಒಂದ್ ಸ್ವಲ್ಪನೂ ನನಗೆ ಯೋಚನೆ ಮಾಡ್ಲಿಲ್ಲ. ಏನೋ ಕೊಡು ಅಂತ ನನ್ನ ಕೈಯೇ ಕತ್ತತ್ರ ಹೋಯ್ತು. ಅದನ್ನ ನೀವು ತೆಗೆದು ಸಡನ್ ಆಗಿ ನಾನ್ ನಮಸ್ಕಾರ ಗುರುಜಿ, ನೀವು ಸಿಕ್ಕ್ರಿ, ನಿಮ್ಗೆ ಹುಡುಕ್ತಾ ಇದ್ದೆ ಅಂತ ಕಣ್ಣಲ್ಲಿ ನೀರ್ ಹಂಗೆ ಬಂದು ಕಾಲಿಗೆ ಬೀಳಕ್ ಬಂದೆ. ಇಲ್ಲ ತಾಯಿ, ನಿನ್ ಬೇಡ, ಬೃಂದಾವನ ಇದೆ ಅಂತ ಹೇಳಿ ನೀವು ಮಾಡಿಸ್ಕೊಂಡ್ಲಿಲ್ಲ. ಏನು ರಾಯರಿದ್ದಾರೆ ತಾಯಿ ಅಂತ ಹೇಳಿ. ಬಟ್ ನಾನು ಯಾವತ್ತೂ ರಾಯರ್ ಸೇವೆ ಮಾಡಕ್ ಹೋಗಿದ್ದೀನಿ ಗುರುಜಿ. ಬಟ್ ಯಾವತ್ತೂ ಇಷ್ಟ ನಾನು ಅವತ್ತು ಪರಿಸ್ಥಿತಿ ಹೆಂಗಿತ್ತಂದ್ರೆ ಗುರುಜಿ, ಮನೆಯಲ್ಲಿ ಬೇಡ ಅಂದ್ರು ನನ್ 2 ಮಕ್ಳಿದ್ದಾರೆ. ಒಬ್ನಿಗೆ ಇವಾಗ 6th ಸ್ಟ್ಯಾಂಡರ್ಡ್, ಒಬ್ಬನ 6ನೇ ಕ್ಲಾಸ್, ಒಬ್ಬನ್ 3ನೇ ಕ್ಲಾಸ್. ಅವು ನನ್ ಪಕ್ಕದ ಮನೆ, ನಮ್ಮ ಮೈದ್ನ ಮನೆಯಲ್ಲಿ ಬಿಟ್ಬಿಟ್ಟು ಹೋಗಿದ್ದೀನಿ ನನ್ ಮಕ್ಳಿಗೆ. ಇಲ್ಲ, ನಾನು ರಾಯರ್ ಸೇವೆ ಮಾಡ್ಲೇಬೇಕು, ನಾನು ಇವತ್ ನೈಟ್ ಉಳ್ಕೊಂಡಿನ, ನಾಳೆ ಬೆಳಿಗ್ಗೆ ಬೇಗ 6 ಗಂಟೆಗೆ ಹೋಗ್ಬೇಕು ಬೃಂದಾವನ ಸೇವೆಗೆ ಅಂತ ಹೇಳಿ. ಅಲ್ಲಮ್ಮ, ಇವತ್ತು ನೀವು ಬದುಕಿರೋದೇ ರಾಯರಿಂದ. ಇವತ್ತು ನಿಮ್ಗೆ ಪುನರ್ಜನ್ಮ ಆಗಿದೆ ಅಂತಂದ್ರೆ ಅದು ಗುರು ರಾಘವೇಂದ್ರ ಸ್ವಾಮಿಯವರಿಂದ ತಾಯಿ. ನೋಡಿ, ರಾಯರಿಂದನೇ ಆಗಿರೋದ್ ಗುರುಜಿ. ರಾಯರ್ ಇಲ್ಲ ಅಂದ್ರೆ ನಾನು ನಿಮ್ಗೆ ಇಷ್ಟು ನಿಂತ್ಕೊಂಡು ನಾನ್ ಮಾತಾಡ್ತಾನೆ ಇರ್ಲಿಲ್ಲ ಗುರುಗಳೇ. ನಾನ್ ನಿಮ್ ಹತ್ರ ನಾನ್ ಮಾತಾಡೋದಷ್ಟು ನನಗ್ ಶಕ್ತಿ ಕಳ್ಕೊಂಡ್ಬಿಟ್ಟಿದ್ದೆ ನಾನು ಅವತ್ತು. ಬಟ್ ನನ್ಗೆ MRI ಸ್ಕ್ಯಾನ್ ಆದ್ಮೇಲೆ ತಾಯಿ ನಿನ್ಗೆ ಏನ್ ಆಗಿಲ್ಲ ಅಂತ ನೀವ್ ಆ ಒಂದ್ ಮಾತು ಡಾಕ್ಟರ್ ಹೇಳಕ್ಕಿನ ಮುಂಚೆನೆ ನನಗ್ ನೀವ್ ಹೇಳಿರೋದು ಗುರುಜಿ. ನನ್ಗೆ ನಿನ್ಗೆ ಏನು ಖರ್ಚಾಗಲ್ಲಮ್ಮ, ನೀನ್ ಅಷ್ಟ್ ಯಾಕೆ ಚಿಂತೆ ಮಾಡ್ತಾ ಇದೀಯ ತಾಯಿ, ಇಲ್ಲಾಂದ್ರೆ ನಾನ್ ನಿಮ್ಗೆ ಒಂದ್ ಅಡ್ರೆಸ್ ಕೊಡ್ತೀನಿ ಬ್ಯಾಂಗ್ಳೂರಲ್ಲಿ ಅಂತ ಹೇಳಿ ಅದು ಕೂಡ ಹೇಳಿದ್ರಿ ಹೌದು, ಗುರುಜಿ. ಅಲ್ಲಿ ನನಗೆ ಗೊತ್ತಿರೋರು ಇದ್ರು, ಅವ್ರ ಹತ್ರ ನಾನು ಮಾತಾಡಿ ಬೇಕಾದ್ರೆ ನಾನು ಫ್ರೀ ಆಗಿ ಮಾಡಿಸ್ಕೊಡ್ತೀನಮ್ಮ ಅಂತಾನು ಹೇಳಿದ್ದೆ ನಾನು. ಹೌದು ಗುರುಜಿ, ಹೌದು. ಆದ್ರೆ ನನ್ನ ತಮ್ಮ ಮಂಗಲ್ ಮೂರ್ತಿ ಅಂತ ಗುರುಜಿ, ಗುಲ್ಬರ್ಗಾದಲ್ಲಿ ಜಿಮ್ಸ್ ಹಾಸ್ಪಿಟಲ್ ಅಲ್ಲಿ ಮೈಕ್ರೋಬಯಾಲಜಿ ಲೆಕ್ಚರರ್ ಇದ್ದಾರೆ ಗುರುಜಿ. 2nd ಇಯರ್ MBBS ಸ್ಟೂಡೆಂಟ್ಸ್ ಗೆ ಪಾಠ ಮಾಡ್ತಾರ ಅವರು. ಅವ್ರು ಕೂಡ ಎಷ್ಟು ಭಯ ಬಿದ್ದಿದ್ರಂದ್ರೆ, ಅದು ಆಮೇಲೆ ಟ್ಯೂಮರ್ ಕನೆಕ್ಟ್ ಆಗುತ್ತಂತೆ ಗುರುಜಿ. ಅದು ನನ್ ಗಡ್ಡೆ ತೆಗೆದಾದ್ಮೇಲೆನೂ ಕೂಡ ಇವಾಗ ನನ್ಗೆ ಹೊಟ್ಟೆಲಿದ್ದಾಗ ಟೆಸ್ಟ್ ಮಾಡಿಸಿದಾಗ ನಾರ್ಮಲ್ ಗಡ್ಡೆ ಅಂತ ಬಂತು. ಆಮೇಲೆ ನನ್ನ ತಮ್ಮ ಏನ್ ಹೇಳಿದ್ರು, ಅವರು ಭಯ ಬಿದ್ದಷ್ಟು ಅದು ಅವ್ರಿಗೆ ಗೊತ್ತು. ಯಾಕಂದ್ರೆ ಈಗ ಮೆಡಿಕಲ್ ಅವ್ನ್ ಫೀಲ್ಡ್ ಅಲ್ಲಿ ಇರೋದಕ್ಕೆ ಇದು ಏನಾದ್ರು ಮತ್ತೆ ಟ್ಯೂಮರ್ ತರ ಇರ್ಬೋದಾ, ಏನ್ ಇರ್ಬೋದು ಈ ಗಡ್ಡೆ ಅಂತ ಹೇಳಿ ಅವ್ರು ತುಂಬಾ ಅಂದ್ರೆ ತುಂಬಾ ಭಯ ಬಿದ್ದಿದ್ರು ಗುರುಜಿ. ಅದು ಸ್ವಂತ ಅವ್ರು ನಿಂತಿ ಅದು ಪೀಸ್ ಆಗಿ ಅವರು ಡೈಲಿ ಅದನ್ನ ಹೋಗಿ ಚೆಕ್ ಮಾಡಿ ಅವರು 1 ವಾರ ಬಿಟ್ಟು ಟೆಸ್ಟ್ ರಿಪೋರ್ಟ್ ಬಂದಾಗ 2 ವಾರ ಬಿಟ್ಟು ಆ ರಿಪೋರ್ಟ್ ಕೂಡ ನಾರ್ಮಲ್ ಬಂದಿದೆ ಇವತ್ತಿನ ದಿನದಲ್ಲಿ ನನಗೆ. ನೋಡಮ್ಮ, ಯಾಕೆ ಇವೆಲ್ಲ ನಾರ್ಮಲ್ ಬಂದಿದೆ, ಇವತ್ತು ಯಾಕೆ ನೀನ್ ಮತ್ತೆ ಹುಟ್ಟಿ ಬಂದಿದೆ ಅಂತ ಹೇಳಿದ್ರೆ, ಇದು ಗುರು ರಾಘವೇಂದ್ರ ಸ್ವಾಮಿ ಅವರಿಗೆ ನೀವು 9 ವಾರ ವ್ರತವನ್ನು ಮಾಡಿದ್ಯಾ ತಾಯಿ. 9 ವಾರ ಪೂಜೆಯನ್ನು ಮಾಡಿ 8ನೇ ವಾರದಲ್ಲಿ ನೀನ್ ಮಾಡ್ಕೊಂಡು ಆಪರೇಷನ್ ಥಿಯೇಟರ್ ಅಂತ ಹೋಗಿದ್ಯಾ. ಮತ್ತೆ ಅಲ್ಲಿ ಕ್ಯಾನ್ಸಲ್ ಆಗಿ ಮತ್ತೆ ವಾಪಸ್ 9ನೇ ವಾರ ಗುರುವಾರ ದಿವಸ ಮತ್ತೆ ಹಿಂದೆ ತಿರುಗಿ ನೀವು ಮನೆಗೆ ಬಂದಂತ ಸಂದರ್ಭದಲ್ಲಿ ಆ ಕೊನೆಯ ವಾರ 9ನೇ ವಾರ ವ್ರತವನ್ನು ನಾನು ಹೇಳ್ಕೊಟ್ಟಿರೋ ವ್ರತವನ್ನು ಅದನ್ನು ಪೂಜೆ ಮಾಡೋದ್ರಿಂದ ಇವತ್ತು ಜೀವನದಲ್ಲಿ ಯಶಸ್ವಿ ಕಂಡಿದ್ದೀರಾ. ಹೌದು ಗುರುಜಿ, ಹೌದು ಗುರುಜಿ. 9 ವಾರ ವ್ರತವನ್ನು ಮಾಡಿದ್ದಕ್ಕೆ ಯಾವತ್ತು ರಾಯರ್ ನಮ್ಮಲ್ಲಿ ಮತ್ತೆ ಮಗಳಿಗೆ ಎಲ್ಲಿ ಲೇಟ್ ಆಗುತ್ತೋ ಮತ್ತೆ ಹಾಸ್ಪಿಟಲ್ ಇಂದ ಬಂದ್ಮೇಲೆ ಅಂತ ರಾಯ ನನ್ಗೆ 9ನೇ ವಾರ ಪೂಜೆ ಕೂಡ ಬಿಡ್ಲಿಲ್ಲ ಗುರುಜಿ. ನನ್ಗೆ ವಾಪಸ್ ಕರ್ಸ್ಕೊಂಡ್ ಬಂದು ಮತ್ತೆ ಮಾಡಿದೀನಿ ನಾನು. ನೋಡಮ್ಮ, ನಿಮ್ಮ ಆಶೀರ್ವಾದದಿಂದನೇ ಗುರುಜಿ ನಾನು ಮಾಡಿರೋದು. ಅವ್ರೆಲ್ಲ ಎಷ್ಟು ಭಯ ಬಿದ್ದಿದ್ರು ಡಾಕ್ಟರ್ ಅಂದ್ರೆ, ಇಷ್ಟು ದೊಡ್ಡದಿದೆ, ಇಷ್ಟೆಲ್ಲ ಆಗಿದೆ, ಇವ್ರಿಗೆ ಪೇನ್ ಯಾಕೆ ಆಗಿಲ್ಲ. ಯಾವತ್ತು ಪೇನ್ ಆಗ್ತಿರ್ಲಿಲ್ವೇನಮ್ಮ? ನನ್ಗೆ ಒಂದ್ ಸತಿ ಕೂಡ ಪೇನ್ ಆಗಿಲ್ಲ ಗುರುಜಿ. 2.5 kg ಗಡ್ಡೆ ಇಟ್ಕೊಂಡಿದ್ದೀನಿ ನಾನು. ಅಯ್ಯೋ ತಾಯಿ, ಒಂದು ಮಗುನ ಇಟ್ಕೊಂಡ್ಬಿಟ್ಟಿದೆಯಲ್ಲಮ್ಮ. ಹಾಗಾದ್ರೆ ಮಗುನ ಇಟ್ಕೊಂಡಂಗೆ ಆಯ್ತಲ್ಲಮ್ಮ ಅದು ಪರಿಸ್ಥಿತಿ ನಿಮ್ದು. ಹೌದು ಗುರುಜಿ, ಡಾಕ್ಟರ್ ಅದೇ ಹೇಳಿರೋದು. ಇವಾಗ 9 ತಿಂಗಳು ಮಗು ಕೂಡ ಇದೇ ತರ ಇರುತ್ತಮ್ಮ. ಹೆಂಗ್ ನನಗ್ ಚೂರು ಸಿಂಟಮ್ಸ್ ಇಲ್ಲ ಗುರುಜಿ ಅದ್ರದ್ದು. ಫೋಟೋ ಇದೆಯೇನಮ್ಮ ನಿಮ್ದು? ಅದು ಫೋಟೋ ಇದೆಯೇನಮ್ಮ? ಇದೆ ಗುರುಜಿ, ಪ್ರತಿ ಒಂದ್ ಇದೆ. ನಾವ್ ಯಾಕಂದ್ರೆ OT ಅಲ್ಲಿ ಇರೋದು ನನ್ನ ತಮ್ಮನ್ ಫ್ರೆಂಡ್ ಡಾಕ್ಟ್ರು. ಪ್ರತಿ ಒಂದು ಫೋಟೋಸ್ ಇದೆ ನನ್ನ ಹತ್ರ. ನಾನು ವಿತ್ ಪ್ರೂಫ್ ಜೊತೆಗೆ ಕಳಿಸ್ತೀನಿ ನಾನು. ಅದನ್ನ ಫೋಟೋ ಕಳ್ಸಮ್ಮ, ನೋಡ್ತೀನಿ. ಯಾಕಂದ್ರೆ ಜನಗಳಿಗೆ ಗುರು ರಾಘವೇಂದ್ರ ಸ್ವಾಮಿ ಅವರು ಇದ್ದಾರೆ ಅಂತಂದು ಎಲ್ಲಾ ಭಕ್ತಾದಿಗಳಿಗೂ ಗೊತ್ತು. ಆದ್ರೆ ಇಷ್ಟು ಅದ್ಭುತವಾಗಿ ಪವಾಡಗಳನ್ನು ಮಾಡ್ತಾರಂತ ಇನ್ನೂ ಹೆಚ್ಚಿನ ರೀತಿಯಾಗಿ ಗೊತ್ತಾಗ್ಲಿ ಅಂತೇಳಿ ನಾನು ಎಲ್ಲರಿಗೂ ಕೇಳ್ಕೊಳ್ಳೋದು ಒಂದೇ, ಎಲ್ಲರ ಮನೆಯಲ್ಲೂ ಗುರು ರಾಘವೇಂದ್ರ ಸ್ವಾಮಿ ಅವ್ರ ಫೋಟೋ ಬರಬೇಕು. ಫೋಟೋ ಬರ್ಬೇಕು ಗುರುಜಿ.
ಯಾಕಂದ್ರೆ ನಮ್ ರಾಯರ್ ಇದಾರೆ ಇವತ್ತು ಗುರುಜಿ, ನಿಜವಾಗ್ಲೂ ಇದಾರೆ ರಾಯರು. ಹೌದು, ಇವತ್ತೇನೇ ಕಷ್ಟ ಅಂತಿದ್ರೆ ರಾಯರ್ ಇದ್ದಾರೆ ಅಂತ ಒಂದ್ ಹೆಜ್ಜೆ ಮುಂದೆ ಹಾಕಿದ್ರೆ ಸಾಕು, ನಮ್ಮ ಬದುಕನ್ನೇ ಬದಲಾಯಿಸ್ಬಿಡ್ತಾರೆ ಮಹಾನ್ ಗುರುಗಳು ಗುರು ರಾಘವೇಂದ್ರ ಸ್ವಾಮಿ ಅವರು. ಹೌದು ಗುರುಜಿ, ಹೌದು ಗುರುಜಿ, ನಾನು ಹೌದು ಎಲ್ಲರಿಗೂ ಗುರುಜಿ. ಕೇಳ್ಕೊಳ್ಳೋದು ಒಂದೇ, ಸ್ವಲ್ಪ ನಮ್ಮ ಸಮಯ ಏನಾದ್ರು ಸ್ವಲ್ಪ ಕೆಟ್ಟದಾಗಿದೆ ಅಂತ ಹೇಳಿದ್ರೆ ನಾವು ಮೌನವಾಗಿದ್ದು ಬಿಡ್ಬೇಕು. ಹೌದು ನಾವು ಗುರುಜಿ. ಮೌನವಾಗಿ ಇರ್ಲಿಲ್ಲ ಅಂದ್ರೆ ನಮ್ಮ ಜೀವನ ಒಂಥರ ಬುಗುರಿ ಆಡಿಸ್ದಂಗೆ ಆಡಿಸ್ಬಿಡ್ತಾರೆ. ಹೌದು ಯಾವುದೇ ಕಾರಣಕ್ಕೂ ನಾವು ಫಸ್ಟ್ ನಲ್ಲಿ ನಾವು ಮೌನವಾಗಿದ್ರೆ ಅದೇ ನಮ್ ದೊಡ್ಡ ಆಸ್ತಿ, ಅದೇ ಒಂದು ನಮ್ಮ ದೊಡ್ಡ ಗುಣತನ ಅಂತ ಹೇಳ್ಬೋದು. ಹೌದು ಅದಕ್ಕೆ ನೀವು ಅವತ್ತು ಮೌನವಾಗಿದ್ರೆ, ಇಲ್ಲ ನನಗೇನು ಆಗಲ್ಲ ಏನು ಆಗಲ್ಲ ಅಂತ ಮೌನವಾಗಿ ಕುಳಿತುಕೊಂಡು ಇವತ್ತು ನೀವು ಮತ್ತೆ ರಿಟರ್ನ್ ಬದುಕಿ ಬಂದಿದ್ದೀರ ಅಂದ್ರೆ ಇದು ಗುರು ರಾಘವೇಂದ್ರ ಸ್ವಾಮಿಯವರ ಅನುಗ್ರಹದಿಂದನೇ ನೀವು ಬಂದಿರೋದು ತಾಯಿ. ರಾಯರಿಂದನೇ ಗುರುಜಿ, ಇದು ರಾಯರಿದ್ದಾರೆ ಗುರುಜಿ, ನಿಜವಾಗ್ಲೂ ಇದ್ದಾರೆ. ನಿಮ್ಮಿಂದ ಹಲವಾರು ಜನಕ್ಕೆ, ಇನ್ನು ಸಾವಿರಾರು ಲಕ್ಷಾಂತರ ಜನಕ್ಕೆ ಒಳ್ಳೇದಾಗಿ ಆಗುತ್ತೆ ಗುರುಜಿ. ಇದು ಅಯ್ಯೋ ಈ ಮಾತು ತಾಯಿ, ಸತ್ಯ ಇದು ಗುರೂಜಿ ತಪ್ಪು, ಇದು. ಈ ಮಾತು ತಪ್ಪು. ನೀವು ಮಾತಾಡ್ತಾ ಇರೋದು ನನ್ನಿಂದ ಅಂತ ಹೇಳ್ಬಾರ್ದು, ಇದೆಲ್ಲ ಗುರು ರಾಘವೇಂದ್ರ ಗುರೂಜಿ, ಸ್ವಾಮಿಯವರಿಂದ ಆಗ್ತಾ ಎಲ್ಲರ ಇರೋದು. ಮನೆಯಲ್ಲಿ ಎಲ್ಲರೂ ಪೂಜೆ ಮಾಡ್ತೀವಿ. ಯಾವ ತರ ಮಾಡ್ಬೇಕು, ಏನ್ ಮಾಡ್ಬೇಕು, ಅದು ಯಾವ ಸಮಯದಲ್ಲಿ ಮಾಡ್ಬೇಕು ಅಂತ ಗೊತ್ತಿರಲ್ಲ. ಇವಾಗ ಎಲ್ಲರೂ ತಟ್ಟೆಯಲ್ಲಿ ಊಟ ಮಾಡ್ತೀವಿ ಗುರುಜಿ, ನಿಜ. ನಾವು ತಟ್ಟೆಯಲ್ಲಿ ಹಾಕೊಂಡು ಎಲ್ಲರೂ ಊಟ ಮಾಡ್ತೀವಿ. ಫಸ್ಟ್ ರೊಟ್ಟಿ ತಿಂದ್ಬಿಟ್ಟು ಅನ್ನ ತಿನ್ಬೇಕು, ಅನ್ನ ತಿಂದ್ಮೇಲೆ ಹೆಂಗ್ ಪದ್ಧತಿ ಪ್ರಕಾರ ಇದೆ. ನೀವು ನಮ್ಮನ್ನ ಪ್ರತಿ ಒಂದನ್ನು ಈ ಟೈಮಲ್ಲಿ ಹೇಳ್ಬೇಕು, ಈ ಟೈಮಲ್ಲಿ ಪೂಜೆ ಮಾಡಿ, ನೀವು ರಾಯರಿಗೆ ಅದೇ ಇಡ್ಬೇಕು, ಇದೇ ಇಡ್ಬೇಕು, ಅದೇ ತರ ಅಲಂಕಾರ ಮಾಡಿ ಅಂತ ನೀವ್ ಯಾವತ್ತೂ ಹೇಳಲ್ಲ ಗುರುಜಿ ನಮ್ಗೆ. ಈ ಕೈ ಬರೀ ಗೋಮೂತ್ರ ಮಾಡಿ 2 ತುಪ್ಪದ ದೀಪ ಹಚ್ಚಮ್ಮ, ನೀವ್ ಅಷ್ಟೇ ರಾಯರ ಹತ್ರ ಕೇಳ್ಕೊಳ್ಳಿ ಅಂತ ಹೇಳ್ತೀರಾ. ಅದು ಬ್ರಾಹ್ಮಿ ಮುಹೂರ್ತದಲ್ಲಿನೇ 4ರಿಂದ 5:30 ಒಳಗಡೆ. ಅದೇ ಎಷ್ಟು ದೀಪ ಬರುತ್ತೆ ಅನ್ನೋದು ಮುಖ್ಯ ಅಲ್ಲಿ. ಆ ದೀಪ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾಗಿ ದೀಪ ಬರುತ್ತೆ. ಒಂದೊಂದ್ ತರ ಬರುತ್ತೆ. ಒಬ್ರಿಗೆ 5, 9, 11, 21 ಈ ತರದಲ್ಲಿ ಬರುತ್ತೆ. ಅದು ನಾನು ಏನು ಒಂದು ಕಂಡಿದ್ದೀನಿ ಅದನ್ನೆಲ್ಲ. ನಾಲಿಗೆಯಿಂದ ಬಂದಿರುತ್ತೆ ಗುರುಜಿ ಅದು. ಅದನ್ನ ನಾವು ಆ ಸಮಯದಲ್ಲಿ ಕರೆಕ್ಟ್ ಆಗಿ ಪಾಲಿಸಿದ್ರೆ ಎಲ್ರಿಗೂ ಒಳ್ಳೇದಾಗತ್ತೆ ಗುರೂಜಿ 9 ಅದು. ವಾರದಲ್ಲಿ ನಮಗೆ ಕಟ್ಟಿಟ್ಟ ಬುತ್ತಿ, ನಮಗೆ ಪವಾಡ ಆಗೋದಂತೂ ಸತ್ಯ. ಆದ್ರೆ ಯಾವತ್ತೂ ನಾವು ಹಿಂದೇಟ್ ಹಾಕ್ಬಾರ್ದು. ರಾಯರಿಲ್ಲ ಅಂತ ಹೋಗ್ಬಾರ್ದು, ರಾಯರಿದ್ದಾರೆ ಅಂತ ಒಂದ್ ಹೆಜ್ಜೆ ಮುಂದೆ ಹಾಕ್ಬೇಕು ನನ್ನ ತಾಯಿ. ಹೌದು ಗುರುಜಿ, ಹೌದು. ಖಂಡಿತ 9ನೇ ವಾರ ನಾನು ಫಲ ಕೊಟ್ಟಿನೇ ಮತ್ತೆ ನನಗೆ ಹುಷಾರ್ ಮಾಡಿ, ನೀನ್ ಬರ್ತೀಯ ಮಗಳೇ, ಮತ್ತೆ ನೀನ್ ಪೂಜೆ ಮಾಡ್ಬೇಕು ಅಂತ ಹೇಳಿ 9ನೇ ವಾರ ಪೂಜೆ ಮುಗಿಸ್ಕೊಂಡು ನನ್ಗೆ ರಾಯರ್ ಮತ್ತೆ ಆಶೀರ್ವಾದ ಮಾಡಿನೇ ಕಳ್ಸಿರೋದು ಗುರುಜಿ ವಾಪಸ್. ಅದು ಹೌದಮ್ಮ. ನೋಡಿ ನಾನು ಒಂದು ಪೂಜೆ ಮಾಡಿದ್ದೀನಿ. ಶುಕ್ರವಾರ ಮಧ್ಯಾಹ್ನ ಅಷ್ಟೊತ್ತಿಗೆ ಫೋನ್ ಮಾಡಿದಾರೆ ಅವರು, ಗುಲ್ಬರ್ಗ ಹಾಸ್ಪಿಟಲ್ ಇಂದ ನಿಮ್ದು ಅಪ್ರೂವಲ್ ಆಗಿ ಬಂದಿದೆ, ಈ ತರ ಬನ್ರಿ ನೀವು ಪೇಷಂಟ್ ಕರ್ಕೊಂಡು ಅಡ್ಮಿಟ್ ಆಗ್ರಿ ಅಂತ ಹೇಳಿ. ಹೌದು ನನ್ನ ತಾಯಿ. ನೋಡಮ್ಮ, ಇನ್ನೊಂದು ವಿಚಾರದಲ್ಲಿ ರಾಯರು ಇಲ್ಲ ಅನ್ನೋರು ಈ ವಿಡಿಯೋ ತಪ್ಪದೆ ನೋಡ್ಬೇಕು. ಯಾಕೆ ಅಂದ್ರೆ ಇವತ್ತಿಷ್ಟು ಅದ್ಭುತವಾಗಿ ನೀವು ಪವಾಡವನ್ನಾಗಿದೆ ಅಂದ್ರೆ ನಿಮ್ಗೆ ಸ್ವಾಮಿ ಅಲ್ಲ ತಾಯಿ, 7 ಲಕ್ಷ 5 ಲಕ್ಷ ದುಡ್ಡು ಖರ್ಚಾಗುವಂತ ಸಂದರ್ಭದಲ್ಲಿ ಬರೀ 1 ಲಕ್ಷ 1.5 ಲಕ್ಷದಲ್ಲಿ ನೀವು ಬದುಕಿ ಬಂದಿದ್ದೀರಾ. 2.5 kg ನಿಮ್ಮ ಹೊಟ್ಟೆಯಲ್ಲಿ ಒಂದು ಗಡ್ಡೆಯನ್ನು ಇಟ್ಕೊಂಡು ನೀವು ಎಷ್ಟೋ ತಿಂಗಳಂಟ್ಲೆ ಪರದಾಡಿದ್ದೀರಾ. ಆದ್ರೆ ಇವತ್ತು ಗುರು ರಾಘವೇಂದ್ರ ಸ್ವಾಮಿಯವರು ಡಾಕ್ಟರ್ ಮೆಡಿಕಲ್ ಪ್ರಕಾರ ಒಂದು 2-3 ವರ್ಷದಿಂದ ಬೆಳೆದಿದೆ ಗುರುಜಿ. ನನ್ಗದು ಇವತ್ತವರೆಗೂ ಗೊತ್ತಾಗಿರ್ಲಿಲ್ಲ. ನೀವು ತೋರಿಸ್ಕೊಟ್ಟಿರೋರ ಬರೀ 9 ವಾರದಲ್ಲಿ ಗೊತ್ತಾಗಿರುತ್ತೆ ಗುರುಜಿ. ನನ್ಗೆ ಅದು ಮೇನ್ ನಮ್ಗೆ ಆಶ್ಚರ್ಯ ಆಗಿರೋದು. ಗೊತ್ತಾಗಂಗಿದ್ರೆ ಮುಂಚೆನೆ ಆಗ್ಬೇಕಾಗಿತ್ತು ನನಗೆ. ಹೌದು, ಅದಕ್ಕೆ 2.5 ವರ್ಷದಿಂದ ನಿಮ್ಗೆ ಆ ಗಡ್ಡೆ ಇದೆ ಅಂತ ಗೊತ್ತಾಗಿಲ್ಲ. ಆದ್ರೆ ಕೇವಲ 9 ವಾರದ ಪೂಜೆ ಮಾಡೋದ್ರ ಒಳಗಡೆನೆ ನಿಮ್ಮ ಒಳಗಡೆ ಏನೊಂದು 8ನೇ ವಾರಕ್ಕೆ ಏಕಾದಶಿ ದಿವಸ ಉಪವಾಸ ಇದ್ರು ರಾಯರ್ ಅವತ್ತೇ ತೋರಿಸ್ಕೊಟ್ಟಿದ್ದಾರೆ. ನಾನು ಅವತ್ತು ಬೆಳಿಗ್ಗೆ ಹೆಂಗ್ ಎದ್ದಿದ್ದೀನೋ, ರಾಯಚೂರಿಂದ ಗುಲ್ಬರ್ಗಕ್ಕೆ ಹೆಂಗ್ ಹೋಗಿದ್ದೀನೋ ಇವತ್ತುವರೆಗೂ ನೆನ್ಸ್ಕೊಂಡ್ರೆ ಗುರುಗಳೇ ತುಂಬಾ ಆಶ್ಚರ್ಯವಾಗುತ್ತೆ. ಸುಮ್ನೆ ಅಪ್ಪ ಹುಷಾರಿಲ್ಲ ಮಾತಾಡ್ಸ್ ಬರ್ತೀನಿ ಮನೆಯಲ್ಲಿ ನಮ್ಮ ಯಜಮಾನ್ರಿಗೆ ಹೇಳ್ದೆ. ಆಯ್ತು ಸರಿ ಹೋಗು, ಹಂಗೆ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡ್ ಬಾ ಅಂತ ಅಷ್ಟೇ ಹೇಳಿದ್ದವ್ರು ನನ್ಗೆ. ಇಲ್ಲಿಂದ ರಾಯಚೂರಿಂದ ಗುಲ್ಬರ್ಗಕ್ಕೆ ಹೋದೆ. ಸುಮ್ನೆ ನನ್ಗೇನೂ ಆಗಿಲ್ಲ ಅಂತಾನೆ ಹೋಗಿದ್ದೀನಿ ನಾನು. ಅಲ್ಲಿ ರಾಯರೇ ತೋರಿಸ್ಕೊಟ್ಟಿದ್ದಾರೆ. ಮತ್ತೆ ರಾಯರೇ ನನ್ನ ಎಲ್ಲ ಸುರಕ್ಷಿತವಾಗಿ ವಾಪಸ್ ಕರ್ಕೊಂಡ್ ಬಂದಿರೋದು. ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋ ಜಾಗದಲ್ಲಿ ನನಗೆ ನಿಜ ಹೇಳ್ತೀವಿ ಗುರುಜಿ, ನನ್ಗೆ ರಾಯರ್ ದುಡ್ಡು ನನ್ ಮಾಡಿರೋ ಸೇವೆ ಸಲ್ಲಿದೆಯೋ, ನಾನ್ ಬದುಕ್ಬೇಕಂತ ಆಸೆ ಇತ್ತು ಗುರುಗಳಿಗೆ ಗೊತ್ತಿಲ್ಲ. ನನ್ ಮಕ್ಳಿಗೋಸ್ಕರ ರಾಯರ್ ನನ್ನ ವಾಪಸ್ ಕಳ್ಸಿದ್ದಾರೆ ಗುರುಗಳೇ. ನಾನು ಖಂಡಿತ ತಾಯಿ, ಖಂಡಿತ ಒಳ್ಳೇದಾಗ್ಲಿ. ಆದ್ರೆ ಚಿಂತಿಸಬೇಡಿ, ಇನ್ನೂ ಅದ್ಭುತವಾಗಿ ನಿಮಗೆ ಪವಾಡಗಳಾಗ್ಬೇಕು, ಇನ್ನೂ ಅದ್ಭುತವಾಗಿ ನಿಮ್ಗೆ ಅನುಗ್ರಹ ಆಗ್ಬೇಕು ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ ನನ್ನ ತಾಯಿ. ಅದು ಫೋಟೋ ಇದ್ರೆ ನನಗೆ ದಯವಿಟ್ಟು ಕಳಿಸ್ಕೊಡಮ್ಮ. ಇವಾಗಲೇ ಹಾಕಿ. ನಾನು ಈ ವಿಡಿಯೋನ ನೀವು ಮಾತಾಡಿರೋದು ಪ್ರತಿಯೊಂದು ರೆಕಾರ್ಡ್ ಆಗಿದೆ. ಇದನ್ನ ನಾನು ಯೂಟ್ಯೂಬ್ ಚಾನಲ್ ನಲ್ಲಿ ಅಪ್ಲೋಡ್ ಮಾಡ್ತೀನಿ. ತಮ್ದೇನು ಅಭ್ಯಂತರ ಇಲ್ಲಲ್ವಾ ತಾಯಿ? ಇಲ್ಲ ಗುರು. ಆಯ್ತು ನನ್ನ ತಾಯಿ, ಒಳ್ಳೇದಾಗ್ಲಿ.
ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ವಿಡಿಯೋ ನೋಡುವಂತವ್ರು ಯಾರು ಸುಮ್ಮನೆ ಆಗಬೇಡಿ. ಇವತ್ತು ಇವರಿಗೆ ಪವಾಡ ಆಗಿದೆ, ನಾಳೆ ನಿಮ್ಮ ಮನೆಯಲ್ಲೂ ಪವಾಡ ಆಗುತ್ತೆ. ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಎಲ್ಲರಿಗೂ ಒಳ್ಳೇದಾಗ್ಲಿ.